ಶುರು ಮಾಡ್ತೀನಿ. ಸೊ ಪ್ರೊಡಕ್ಷನ್ ನಂಬರ್ 2 ಫಸ್ಟು ವಿಜಯ್ ಸಾರಿಂದಲೇ ಶುರು ಮಾಡ್ತೀನಿ. ಸೊ ಈ ಸಿನಿಮಾ ಇಲ್ಲಿವರೆಗೆ ತೊಗೊಂಬಂದಿದೆ ಅಂದರೆ ಅದು ವಿಜಯ್ ಸರ್ ಮುಖ್ಯ ಕಾರಣ ಆಗ್ತಾರೆ. ಸೊ ಕಳೆದ 1.5 ಇಯರಿಂದ ನಮ್ಮದು ಅವ್ರದ್ದು ಒಂದು ಜರ್ನಿ ಶುರುವಾಯಿತು. ವಿಜಯ್ ಸರ್ ನಾನು ಫಸ್ಟ್ ಹೋದಾಗ ಆ್ಯಸ್ ಎ ಹೀರೋ ಆಗಿ ಹೋದೆ. ಬಟ್ ಇವತ್ತಿಗೆ ನಾನು ಹೇಳ್ತೀನಿ, ನಮ್ಮ ಹಿಂದೆ ಯಾರೋ ಒಬ್ಬ ಇಂಡಸ್ಟ್ರಿ ನಾವು ಒಂದು ಬ್ಯಾಕ್ಗ್ರೌಂಡಿಂದ ಬಂದ್ವಿ. ಬಟ್ ಇವತ್ತು ನಾನು ಒಂದು ಧೈರ್ಯವಾಗಿ ಹೇಳ್ತೀನಿ, ಅದು ಇವತ್ತು ನಾನು ಆ ಥರ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಹಿಂದೆ ಇವತ್ತು ವಿಜಯ್ ಸರ್ ಇದ್ದಾರೆ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲಿ ಇದ್ದುಕೊಂಡು ನಮಗೆ ಇಲ್ಲೇ ಸಪೋರ್ಟ್ ಮಾಡಿದ್ದಾರೆ. ಸೊ ನಮ್ಮ ಬ್ರದರ್ ಆಗಿ, ನಮ್ಮ ಸ್ನೇಹಿತರಾಗಿ, ಒಬ್ಬ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಯಾವ ಥರ ಇರಬೇಕು ಪ್ರತಿಯೊಂದು ಹಂತದಲ್ಲಿ ಜೊತೆಯಾಗಿ ಅವರು ಇಲ್ಲಿವರೆಗೆ ಬಂದಿದ್ದಾರೆ. ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎರಡನೇದಾಗಿ ಪ್ರೊಡಕ್ಷನ್. ಈ ಹಿಂದೆ ನನ್ನ ಸ್ನೇಹಿತರಾದ ಜಗದೀಶ್ ಅವರು ಮಾಡಬೇಕಾಯಿತು. ಸೊ ಅವರು ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಅವ್ರನ್ನ ಆಮೇಲೆ ನನಗೆ ಒಂದು ವಿಜಯ್ ಸರ್ ಹತ್ರ ನನಗೊಂದು ಕಾಂಟ್ಯಾಕ್ಟ್ ಆಗಿದ್ದು ಸತ್ಯಪ್ರಕಾಶ ಅಂಡ್ ಸೂರಜ್ ಸರ್. ಸೊ ಸತ್ಯಪ್ರಕಾಶ್ ಅಂಡ್ ಸೂರಜ್ ತಂದೆ ಮಗ ಆಗಿ ಅವರು ಇಲ್ಲಿ ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರು ಪ್ರೊಡ್ಯೂಸರ್ ಆಗಿ ಮತ್ತು ಈ ಕೋ ಪ್ರೊಡ್ಯೂಸರ್ ಆಗಿ ಸೂರಜ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಫಸ್ಟ್ ಟೈಮ್ ನಾನು ಒಂದು ಸರಿ ಹೋಗಿ ಅವ್ರಿಗೆ ಕತೆ ನರೇಟ್ ಮಾಡ್ತೀನಿ. ಅವರು 12 ವರ್ಷಗಳಿಂದ ತುಂಬ ಕಥೆಗಳು, ತುಂಬ ಪಾತ್ರ ಆದರೆ ಡೈರೆಕ್ಟರ್ಸ್ ಮೀಟ್ ಆಗಿರ್ತಾರೆ. ಅವರು ಕಾರಣಾಂತರದಿಂದ ಒಪ್ಪಿರಲಿಲ್ಲ. ಬಟ್ ನನ್ನ ಅವರು ಹೇಳೋ ರೀತಿ ಬಟ್ ಏನೋ ಒಂದು ವೇವ್ ಲೆಂತ್ ನಮ್ಮ ಮತ್ತು ಸುರೇಶ್ ಸರ್ ನಡುವೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು. ಸರ್ ಮಾಡೋಣ ಅಂತ ಅವರು ಇಮಿಡಿಯೇಟ್ ಶುರು ಮಾಡಿದ್ರು. ಆ ಮಾತಿನಲ್ಲೇ ಇವತ್ತು ಇಷ್ಟು ಮುಹೂರ್ತ ಮಾಡಿ ಒಂದು ಭರ್ಜರಿಯಾಗಿ ಶುರು ಮಾಡಿದ್ದಾರೆ. ಒಬ್ಬ ಒಳ್ಳೆಯ ನಿರ್ಮಾಪಕರು ಒಂದು 12 ವರ್ಷದಿಂದ ಇರಲಿಲ್ಲ. ನನಗೊಂದು ಖುಷಿ ಇದೆ, ಒಂದು 12 ವರ್ಷದಿಂದ ಅವರು ಸಿನಿಮಾನೇ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ಸೊ ಈ ಮೂಲಕ ಅವರು ಬರ್ತಾ ಇರೋದು ಒಂದು ಖುಷಿ ಇದೆ. ಯಾಕಂದರೆ ಇವತ್ತು ನನ್ನ ಒಡನಾಟದಲ್ಲಿ ಗಾಂಧಿನಗರದಲ್ಲಿ ಈ ಥರ ನಿರ್ಮಾಪಕರ ಅಗತ್ಯ ಇದೆ. ಯಾಕಂದರೆ ಆ ಕಾಲದಲ್ಲೇ ಒಂದು ಸಾರಥಿ ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡಿ ಒಂದು ದೊಡ್ಡ ಸಕ್ಸಸ್ ಕಂಡಿದ್ರು. ಸೊ ಆ ಥರ ನಿರ್ಮಾಪಕರ ಅವಶ್ಯಕತೆ ಇವತ್ತು ನಮ್ಮ ಇಂಡಸ್ಟ್ರಿಗಿದೆ. ಸೊ ಅವರು ಬಂದಿರೋದು ನನಗೆ ಮಾತ್ರ ಅಲ್ಲ, ಒಂದು ಇಂಡಸ್ಟ್ರಿ ಒಂದು ಶಕ್ತಿ ಅಂತ ನಾನು ಮೂಲಕ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ಹೇಳಿದ್ದು ಒಂದೇ, ಸೂರಜ್ ಸರ್ ಆಗಲಿ ಸತ್ಯ ಸರ್ ಹೇಳಿದ್ರು ಅಷ್ಟೇ, ಇವಾಗ ನಾವು ಸ್ಟಾರ್ಟ್ ಮಾಡ್ತಿದ್ವಿ, ಇನ್ಮೇಲೆ ನಮ್ಮ ಜರ್ನಿ ಇಂಡಸ್ಟ್ರಿ ಕಡೆ ಹೊರಬಿಡುತ್ತೆ. ಇದು ಒಂದೇ ಸಿನಿಮಾ ಅಲ್ಲ, ಇನ್ನೂ ತುಂಬ ಸಿನಿಮಾ ಮಾಡೋಣ. ನಾವೊಂದು ಸಾರ್ಥಿ ಫಿಲ್ಮ್ಸ್ ಮೂಲಕ ತುಂಬ ಸಿನಿಮಾಗಳನ್ನು ಮಾಡೋಣ. ಕನ್ನಡ ಇಂಡಸ್ಟ್ರಿ ನಾವು ಒಂದು ಸಿನಿಮಾ ಮಾಡೋಕ್ಕೆ ಇವಾಗ ಬರ್ತಾ ಇಲ್ಲ. ನಾವು ಮುಂದೆ ಸಿನಿಮಾನೇ ನಮ್ಮ ಮುಂದೆ ಉದ್ದೇಶ ಧ್ಯೇಯ ಅಂತ ಅವ್ರು ಹೇಳಿದರು. ಸೊ ಇದು ತುಂಬ ಒಂದು ನನಗೆ ಅಲ್ಲದೆ ಒಂದು ಇಂಡಸ್ಟ್ರಿ ಒಂದು ಒಳ್ಳೆಯ ವಾತಾವರಣ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ನಿಮ್ಗೆ ಒಳ್ಳೇದಾಗಲಿ. ಇಂಡಸ್ಟ್ರಿ ನಿಮಗೆ ಯಾವತ್ತೂ ಕೈ ಬಿಡೋದು. ಯಾಕಂದರೆ ಒಂದ್ಸಲ ನಿಮ್ಗೆ ದೊಡ್ಡ ಸಕ್ಸಸ್ ಕೊಟ್ಟಿದೆ, ಇದೇ ಥರ ಕಂಟಿನ್ಯೂ ಆಗಲಿ. ನನ್ನನ್ನು ನಂಬಿ ಈ ಪ್ರಾಜೆಕ್ಟ್ ಕೊಟ್ಟಿರೋದಕ್ಕೂ ನಾನು ಅದನ್ನು ವಹಿಸಿ ಹಾರ್ಡ್ ವರ್ಕ್ ಮಾಡಿ ನಾನು ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಆಮೇಲೆ ನಮ್ಮ ಸ್ವಾಮಿ ಸಿನಿಮಾಟೋಗ್ರಫರ್. ಸೊ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದರು. ನನ್ನ ಸಿನಿಮಾ ಸ್ವಲ್ಪ ಮುಂದೆ ಆಗ್ತಾ ಬಂತು. ಸೊ ಅಲ್ಲೇವರೆಗೂ 6 ಮಂತ್ ಅವ್ರು ನನ್ನ ಜೊತೆ ಕಾಯ್ಕೊಂಡು ಈ ಸಿನಿಮಾ ಮಾಡಲೇಬೇಕು. ಯಾಕಂದರೆ ಸ್ವಾಮಿ ಅವ್ರು ನಾನು ಅಪ್ರೋಚ್ ಮಾಡಿದಾಗ ಹೇಳಿದ್ದು ಒಂದು ನಿಮ್ಮ ಜೊತೆ ನನಗೆ ನನ್ನ ಫೇವ್ರೇಟ್ ಹೀರೋ ವಿಜಯ್ ಸರ್, ಅವ್ರ ಜೊತೆ ನಾನು ಮಾಡಬೇಕು ಅಂತ. ಸೊ ಆ 2 ಕಾರಣದಿಂದ ನಾನು ಮಾಡ್ತೀನಿ, ಏನೇ ಬಿಡು ಮಾಡ್ತೀನಿ ಅಂತ ಅವರು ಕಾಯ್ದು ಈ ಸಿನಿಮಾ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ನನ್ನ ಇನ್ನೊಂದು ಶಕ್ತಿ ನರಸಿಂಹಣ್ಣ. ಸೊ ನಾನು ಎಷ್ಟೋ ಮ್ಯಾನೇಜರ್ ಜರ್ನಿ ಮಾಡಿದ್ದೀನಿ, ಬಟ್ ನರಸಿಂಹಣ್ಣ ಅವ್ರ ಶಿಸ್ತು, ಅವ್ರು ಇನ್ನೊಂದು ನಿಯತ್ತು ಬೇರೆ ಲೆವೆಲ್. ಯಾಕಂದರೆ ಅವ್ರು ಕೆಲಸ ವಹಿಸಿದಂದ್ರೆ ನಾವು ಆರಾಮಾಗಿ ಮನೇಲಿ ನಿದ್ದೆ ಮಾಡ್ಬೋದು. ಸೊ ಅವರು ಥ್ಯಾಂಕ್ ಯು ಸರ್. ನಮ್ಮ ಸಿನಿಮಾ ಬೇರೆ ಸಿನಿಮಾ ಒತ್ತಡದಿದ್ದರು, ಈ ಸಿನಿಮಾ ಮಾಡ್ತಿರೋದು ಥ್ಯಾಂಕ್ ಯು. ಮೂರನೇದು ಹೊಸ ನೇಮ್ ನನಗೂ ಪರಿಚಯ ಆಗಬೇಕು. ರಿತನ್ಯ. ಸೊ ನನ್ನ ಮೂಲಕ ಹೆಸರು ಬದಲಾಗಿ ನಮ್ಮ ಸಿನಿಮಾ ಮೂಲಕ ಅದು ಆ ಸಿನಿಮಾ ನಿರ್ದೇಶಕನಾಗಿ ನಾನು ಇದು ಮಾಡ್ತಾರೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು ರಿತನ್ಯ.
ತಂದೆಯವರು ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಅವರು ಏನೂ ಇಲ್ಲದ ಕಾಲದಿಂದ ಇಲ್ಲವರು ದೊಡ್ಡ ಸ್ಟಾರ್ ಆಗಿದ್ದಾರೆ. ಸೊ ಅವ್ರ ಮಗಳಾಗಿ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಒಂದು ಒಳ್ಳೆ ಪಾತ್ರ ಅಂದರೆ ವಿಜಯ್ ಸರ್ ಮನ್ಸು ಮಾಡಿದ್ರೆ ಒಬ್ಬ ಹೀರೋ ಜೊತೆ ಒಂದು ಡಿವೈಡ್ ರೋಲ್, ಒಂದು ಲವ್ ಸ್ಟೋರಿ ಆ ಥರ ಮಾಡ್ಬೋದಿತ್ತು. ಇದರಲ್ಲೂ ಇದೆ, ಇಲ್ಲ ಅಂತ ಹೇಳಲ್ಲ. ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅವರು ಮಾಡ್ತಾರೆ. ವಿಜಯ್ ಸರ್ ಎದುರಿಗೆ ಅವರು ಕಾಂಪಿಟೇಟಿವ್ ಆಗಿ ಇರ್ತಾರೆ, ಅವರು ಒಂದು ಲವರ್ ಆಗಿ ಗುರ್ಸ್ಕೊಳ್ತಾರೆ. ಒಂದು ಆ್ಯಂಟಿ ವಿಲನ್ ಜೊತೆನೂ ಇವರು ಫೈಟ್ ಮಾಡೋದು. ತುಂಬ ವೇರಿಯೇಷನ್ ಈ ಪಾತ್ರದಲ್ಲಿ ಅವ್ರು ಬರುತ್ತೆ. ಸೊ ಅದು ವಿಜಯ್ ಸರ್ಗೆ ಗೊತ್ತಾಗುತ್ತೆ, ಒಬ್ಬ ನಟರಾಗಿ ಇಂಡಸ್ಟ್ರಿ ಪರಿಚಯ ಆಗಬೇಕು, ಒಬ್ಬ ಹೀರೋಯಿನ್ ಆಗಲ್ಲ ಅನ್ನೋದು ಅವ್ರ ಒಂದು ಯೋಚನೆಯಿಂದ ಈ ಸಿನಿಮಾ ನಾನು ಸರ್ ನಿಮ್ಮ ಮಗಳೇ ನಾನು ಕೇಳ್ಕೊಂಡಾಗ ಅವರು ಒಂದಿನ ಯೋಚನೆ ಮಾಡಿ ಆಯಿತು, ನಾನು ಈ ಥರದ್ದೇ ಒಂದು ಪಾತ್ರ ನನ್ನ ಮಗಳನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಒಳ್ಳೆಯ ಪಾತ್ರ. ಅವ್ರನ್ನೂ ಕರೆಸಿ ನೋಡಮ್ಮ, ಹೀರೋಯಿನ್ ಅನ್ನೋದು ಮತ್ತು ಹೀರೋಯಿನ್ ಕಥೆಗಳು ಅನ್ನೋದು ತುಂಬ ಬರುತ್ತೆ. ಬಟ್ ಈ ಥರ ಪಾತ್ರಗಳು, ಈ ಥರ ಚಾಲೆಂಜ್ಗಳು ತುಂಬ ಕಷ್ಟ ಸಿಗೋದು ಅಪರೂಪ, ನಿನ್ನ ಅದೃಷ್ಟ ಅಂತ ಹೇಳಿ ಅವರು ಒಪ್ಪಿಸಿ ಈ ಸಿನಿಮಾನ ನಮ್ಮ ಕೈಯಲ್ಲಿ ಒಪ್ಪಿಸಿದ್ದಾರೆ. ನೀವು ಒಂದು ನಿರ್ದೇಶಕರಾಗಿ ಅವ್ರಿಗೊಂದು ನ್ಯಾಯ ನೀಡ್ತೀರ ಅಂತ ಒಂದು ಭರವಸೆಯಿಂದ ಒಪ್ಪಿಸಿದ್ದಾರೆ. ಥ್ಯಾಂಕ್ ಯು ವಿಜಯ್ ಸರ್, ಆ ಮಾತನ್ನು ನಾನು ಉಳಿಸ್ಕೊಳ್ತೀನಿ. ಆಮೇಲೆ ಶಿಶಿರ್, ನೀವು ಇದಕ್ಕೆ ಮುಂಚೆ ನೋಡಿದ್ದೀರ ಡೇರ್ ಡೆವಿಲ್ ಮುಸ್ತಫಾ. ಸೊ ಆ ನಟನೆ ನನಗೂ ತುಂಬ ಇಷ್ಟ ಆಯಿತು. ಸೊ ನಂದು ಕಾಟೇರ ರಿಲೀಸ್ ಆಯಿತು, ಡೇರ್ ಡೆವಿಲ್ ಎರಡೂ ಅವಾರ್ಡ್ ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಬೆಸ್ಟ್ ಸ್ಟೋರಿ ಸ್ಕ್ರಿಪ್ಟ್ ನನಗೇನು ಸಿಗೋದು, ಆ ಬೆಸ್ಟ್ ಆ್ಯಕ್ಟಿಂಗ್, ಡೆಬ್ಯೂ ಆ್ಯಕ್ಟಿಂಗ್ ಶಿಶಿರ್ಗೆ ಸಿಗೋದು. ಸೊ ನನಗೆ ಅಲ್ಲೇ ಅನಿಸ್ತು, ಒಳ್ಳೆಯ ನಟನೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಶಿಶಿರ್ ಮತ್ತು ಅವರು ಒಂದು ಪೇರ್ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಒಂದು ಕಪಲ್ ಕ್ಯೂಟ್ ಪೇರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಶಿಶಿರ್ ಈ ಸಿನಿಮಾಗೆ ತುಂಬ ಡೆಡಿಕೇಟ್ ಮಾಡ್ತಿದ್ದಾರೆ. ಆ ದಾಡಿ, ಹೇರ್ ಸ್ಟೈಲ್ ಎಲ್ಲ ನಮ್ಮದು ಸಿನಿಮಾದೆ. ಬೇರೆ ಸಿನಿಮಾಗಳು ಬಂದರೂ ಒಪ್ಪದೆ ಈ ಸಿನಿಮಾ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಶಿಶಿರ್. ಸೊ ಇನ್ಮೇಲೆ ನಿಮ್ಮ ಆಶೀರ್ವಾದ. ಈ ಮಂತಿಂದ ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ಮತ್ತೆ ನಿಮ್ಮಿಂದ ಮುಂದೆ ಬರ್ತೀವಿ. ನೀವೆಲ್ಲ ನಿಮ್ಮ ಸಪೋರ್ಟ್ಗಳು ಹೀಗೆ ಇರಬೇಕಂತ ನಾನು ಕೇಳ್ಕೊಳ್ತೀನಿ. ಸಾರಿ, ನನ್ನ ಆಸ್ತಿ ಮಾಸ್ತಿಗಾರು, ನಾನು ಮಾಸ್ತಿಗಾರು ಅಂತ ಬಂತು. ಯಾಕಂದ್ರೆ ಗೊತ್ತಿಲ್ಲ, ಕೋಲಾರದವರು ತೆಲುಗು ಮಿಕ್ಸ್ ಅಂದ್ಕೊಂಡು. ಸೊ ಈ ಸಿನಿಮಾದಲ್ಲಿ ಲ್ಯಾಂಗ್ವೇಜ್ಗಳು ಕೋಲಾರ ಬೇಸ್ಡ್ ಇರುತ್ತೆ. ಮಾಸ್ತಿ ಜೊತೆ ನಮ್ಮ ಕಾಂಬಿನೇಷನ್ ತುಂಬ ಆಗಿದೆ. ಇದರಲ್ಲಿ ವಿಶೇಷ ಏನಂದರೆ ಮಾಸ್ತಿ ಅವರೂರ ಲ್ಯಾಂಗ್ವೇಜ್ನ ಮೊದಲನೇ ಬಾರಿಗೆ ಬರೆಯೋ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಮಾಸ್ತಿ ನಮ್ಮದು ಒಂದು ಜರ್ನಿ ಇವಾಗ ಹ್ಯಾಟ್ರಿಕ್ ಅಂಥದ್ದೆಲ್ಲ ಇದೆ. ಮಾಸ್ತಿಗಾದ್ರೆ ಹ್ಯಾಟ್ರಿಕ್ ಹೊಡೆಯೋಣ ಈ ಸರಿ. ಹಾಂ, ಹ್ಯಾಟ್ರಿಕ್ ಆಯ್ತು. ಕಾಟೇರ ಸೇರಿದರೆ ಕಾಟೇರ ಆ್ಯಸ್ ಎ ರೈಟರ್ ಆಗಿ, ಡೈರೆಕ್ಟರ್ ಆಗಿ ಹ್ಯಾಟ್ರಿಕ್, ಜೆಂಟಲ್ಮ್ಯಾನ್, ಗುಡ್ ಟೀಚರ್ ಮತ್ತು ಇದು ನನ್ನ ಡೈರೆಕ್ಷನಲ್ಲಿ ಇದು. ಸೊ ಅವರು ನಮಗೆ ಒಂದು ಒಳ್ಳೆ ಸ್ಟ್ರೆಂತ್. ಅಂದರೆ ನಾವು ಒಂದು ಸೀನ್ ಬರೆದು ಅವ್ರಿಗೆ ಕೊಟ್ಟಿದ್ದೀನಿ ಅಂದರೆ ಅದು ನಾನು ಒಂದು ದಿಕ್ಕಿಂತ ಇಲ್ಲದೆ ಇರ್ಬೋದು. ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಅವ್ರದ್ದು ನಮ್ಮದು ಒಂದು ಜೆಲ್ ಆಗುತ್ತೆ. ಸೊ ಹೀರೋ ಜೊತೆನೂ ಅವ್ರ ಜರ್ನಿ ತುಂಬ ಚೆನ್ನಾಗಿದೆ. ಈ ಮುಂಚೆ ಸಲಗ ಅವ್ರದ್ದು ಬಿಗ್ ಹಿಟ್ ಆಗಿದೆ, ಹೀರೋ ಮತ್ತು ಮಾಸ್ಟರ್ ಜೊತೆ ಇವರು ಟೀಮ್ ಆಗಿರ್ಬೋದು. ಸೊ ಇವಾಗೆಲ್ಲ ಮತ್ತೆ 3 ಜನದ ಕಾಂಬಿನೇಷನ್, ಮಾಸ್ತಿ, ವಿಜಯ್ ಸರ್ ಮತ್ತು ನಾನು ಒಂದು ಒಳ್ಳೆ ಪ್ರಯತ್ನ ಮತ್ತು ಜವಾಬ್ದಾರಿ ಇದೆ, ಅದು ನಿರ್ವಹಿಸಬೇಕು ಅನ್ಕೋತೀನಿ. ಆಮೇಲೆ ಕೊನೆಯದಾಗಿ ಮತ್ತು ಕೆ ಎಂ ಪ್ರಕಾಶ್ ಎಡಿಟರ್ ಇದ್ದಾರೆ, ಮೋಹನ್ ಸರ್ ಅವರು ಆರ್ಟ್ ಡೈರೆಕ್ಟರ್ ಆಗಿದ್ದಾರೆ. ಇನ್ನೂ ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಉಳಿದು ಅವ್ರು ಮುಗಿಸ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ, ಸುಧಾರಿಸ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ಹೇಳೋಣ, ಇವಾಗ ಪರಿಚಯ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಹೇಳೋಣ. ಒಂದು ಒಳ್ಳೆಯ ಪಾತ್ರ ಆಗಿ ವಿಜಯ್ ಸರ್ ಕಾಣಿಸ್ಕೊಳ್ತಾರೆ. ಇಲ್ಲಿ ತಂದೆ ಅಂದರೆ ವಿಜಯ್ ಸರ್ ಆಲ್ಮೋಸ್ಟ್ 45 to 50 ಏಜಲ್ಲೇ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಇದು ತುಂಬ ವಿಶೇಷ. ಅಂದರೆ ವಿಜಯ್ ಸರ್ ಒಂದು ಪಾತ್ರ, ಆ ಪಾತ್ರನೇ ಈಗ ಸಿನಿಮಾದ ಜೀವಾಳ. ತುಂಬ ವಿಶೇಷವಾದ ಪಾತ್ರ. ಅವರು ಇಂಟರ್ ಕ್ವಶನ್ಸೇ ಇರಲ್ಲ ಸಿನಿಮಾದಲ್ಲಿ, ಸ್ವಲ್ಪ ಅಷ್ಟೇ ಇರುತ್ತೆ. ಇದು ಅಂದರೆ ಆ ಏಜ್ ಕರೆಕ್ಟ್ ಅವ್ರು ಒಪ್ಕೊಂಡಿದ್ದಾರೆ. ಆ ಪಾತ್ರ ಎಷ್ಟು ಚೆನ್ನಾಗಿರ್ಬೋದು. ಮತ್ತು ವಿಜಯ್ ಸರ್ ಒಂದು ಬೇರೆ ಥರದ ಒಂದು ಪ್ರಯತ್ನ ಹೇಗೆ ಅವರು ಒಪ್ಕೊಂಡಿದ್ದಾರೆ ಇದಕ್ಕೆ ಸಾಕ್ಷಿ ಅಷ್ಟೇ. ಸೊ ಈ ಪಾತ್ರನ ಆ ಹೀರೋ ಒಪ್ಕೊಂಡಿದ್ದಕ್ಕೆ ನಾವು ಮಾಡೋಕ್ಕೆ ಸಾಧ್ಯ ಆಯಿತು. ಮತ್ತೊಮ್ಮೆ ಇದಕ್ಕೂ ನಾನು ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಥರದ ಕಥೆಗಳು ಬರೀಬೇಕಂದ್ರೆ ಅವರು ಒಪ್ಕೊಳ್ಬೇಕು. ನಾವು ಬರೀತೀವಿ, ಯಾರೋ ಬರೀತಾರೆ, ನಾವು ಬರ್ಕೊಳ್ಳೋದು ಪ್ರಶ್ನೆನೇ ಅಲ್ಲ. ಆ ಹೀರೋ ಇದನ್ನು ಮಾಡಬೇಕಂತ ಅವರು ಒಂದು ಸ್ಟೆಪ್ ಹಿಡಿದು ಆ ಪಾತ್ರ ಬಂದು ಮಾಡೋದಿದೆಯಲ್ಲ, ಅದು ಇದರದ್ದು ಈ ಸಬ್ಜೆಕ್ಟ್ ಆಗಲಿಕ್ಕೆ ಮೇನ್ ಕಾರಣ ವಿಜಯ್ ಸರ್ ಅವ್ರ ಒಪ್ಪಿಗೆ.
ಸೊ ಆ ಪಾತ್ರನೇ ಇದು ಸಿನಿಮಾ. ಇನ್ನು ಮುಂದಿನ ದಿನಗಳಲ್ಲೆಲ್ಲ ಹೇಳ್ತೀನಿ, ಇವಾಗಲೇ ಎಲ್ಲ ಬೇಡ. ಶೂಟಿಂಗ್ ಮಾಡ್ತೀನಿ ಸರ್, ಶೂಟಿಂಗ್ ಒಂದು ವಿಲೇಜ್ ಇಲ್ಲೇ ಒಂದು ಸೆಟ್ ಆಗ್ತಿದ್ವು, ಮೈಸೂರು, ಕೋಲಾರ ಮತ್ತು ಗುಡಿಬಂಡೆ. ಸೊ ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಸ್ವಲ್ಪ ಡ್ರೈ ಒಣ ಪ್ರದೇಶಗಳಲ್ಲಿ ಶೂಟ್ ಮಾಡ್ತೀವಿ. ತುಂಬ ಒಳ್ಳೆ ಸಬ್ಜೆಕ್ಟ್ ಇದು, ಯಾಕೆಂದರೆ ಸ್ವಲ್ಪ 90s ಇಟ್ಕೊಂಡೆ, 90s ಬ್ಯಾಕ್ಗ್ರೌಂಡ್ ಇಟ್ಕೊಂಡೇ ಮಾಡಿರುವಂಥ ಕಥೆ ಇರೋದ್ರಿಂದ ಅದು ಆ ಜಾಗಗಳನ್ನ ಹುಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಿ. ಸದ್ಯ ನಾವು ಮೈಸೂರು, ಕೋಲಾರ, ಗುಡಿಬಂಡೆ, ಮೈಕ್ ಎತ್ಕೊಂಡ್ರೆ ಹೇಳಿ ಕೇಶವ ಸರ್ ಹೇಳಿದ್ರೆ. ಹಾಂ ಸರ್, ನಮ್ಮದು ಆಲ್ಮೋಸ್ಟ್ ಸ್ವಲ್ಪ ರಿಯಲ್ ಇನ್ಸಿಡೆಂಟ್ಗಳೇ, ಜೀವನದಲ್ಲಿ ನೋಡಿದ್ದು, ಕೇಳಿದ್ದು, ಮತ್ತೆ ಸ್ವಲ್ಪ ಓದಿದ್ದು. ಇದ್ರ ಚೆನ್ನಾಗಿರುತ್ತೆ. ಅಂದರೆ ಕಾಟೇರ ಮತ್ತು ನನ್ನ ಗುರು ಶಿಷ್ಯರು ಆ ಥರದ ಅನುಭವಗಳನ್ನೇ ಇಟ್ಕೊಂಡು ಇದರ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಂ ಹಾಂ ಹೌದು. ಹಾಂ, ಇದು ಕೋಲಾರದಲ್ಲೇ ನಡಿಬೇಕಂತಿಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿ ನಡೆಯುವ ಕಥೆನೇ. ಬಟ್ ಕೋಲಾರ ಭಾಗದಲ್ಲಿ ಇಟ್ಟರೆ ಚಂದ ಅಂತ ಇದ್ದಿದ್ದು. ಕಾಟೇರ ಅಂತೂ ಬರೀ ಮಂಡ್ಯದಲ್ಲೇ ನಡಿಬೇಕಂತ ಇದ್ದಿಲ್ಲ, ಎಲ್ಲ ಕರ್ನಾಟಕದಲ್ಲಿ ನಡೀತಿದೆ. ಮಂಡ್ಯದಲ್ಲಿ ಇಟ್ಟರೆ ಚಂದ ಅಂತ ಅಲ್ಲಿಟ್ಟಿವಿ. ಇದು ಎಲ್ಲ ಹಳ್ಳಿಗಳಲ್ಲೂ ನಡೆಯುವ ದುರಂತ ಇದು. ಸೊ ಅಲ್ಲಿಟ್ಟರೆ ಸ್ವಲ್ಪ ಆ ಬಾರ್ಡ್ರು, ಆ ಇಶ್ಯೂಗಳು ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅದು ಫಿಕ್ಸ್ ಮಾಡ್ತೀವಿ. ಮತ್ತು ನನಗೆ ಮಾಸ್ತಿ ಅವ್ರ ಸ್ಲ್ಯಾಂಗ್ ನನಗೆ ಇನ್ನೂ ಇಂಥ ಸಿಗುತ್ತೆ ಅನ್ನೋದಕ್ಕೆ ಒಬ್ಬರು ಬೇಕು. ನನಗೆ ಆ ಸ್ಲ್ಯಾಂಗ್ ಇಂಥ ನನಗಿಲ್ಲ. ಮತ್ತು ವಿಜಿಸಾರು ಜಂಗ್ಲಿಯಲ್ಲಿ ತುಂಬ ಅದ್ಭುತವಾಗಿ ಆ ಸ್ಲ್ಯಾಂಗ್ನ ಬಳಸಿದ್ರು, ಕೋಲಾರ ಭಾಷೆನ. ನನಗೆ ಅದು ಭಾಳ ಇಷ್ಟ ಆಯಿತು. ಮತ್ತು ನನ್ನ ಕಥೆಗೆ ಅದು ಒಪ್ಕೊಳ್ತಾ ಇತ್ತು. ನನಗೆ ಸಂಭಾಷಣೆಕಾರರು ಕೋಲಾರ ಮತ್ತು ಹೀರೋ ಕೋಲಾರ ಭಾಷೆಯನ್ನು ತುಂಬ ಹಿಡಿತದಲ್ಲಿ ಆ ಭಾಗದ ಭಾಷೆನ ಹಿಡಿತಾ ಇರೋದ್ರಿಂದ ನಾನು ಆ ಊರಿಗೆ ಹೋಗಬೇಕು. ವಿಜಯ್ ಸರ್ ಅವ್ರ ಮಗನ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅನಿಸಿದ್ರೆ, ಯಾಕಂದರೆ ಐಡಿಯಾನೇ ಇರಲಿಲ್ವಲ್ಲ, ಐಡಿಯಾ ಇಂದ ಇಂಡಸ್ಟ್ರಿ ಕಳಿಸ್ಬೇಕು ಅಂತ ಅವ್ರನ್ನ. ಅಥವಾ ನೀವು ಈ ಸಿನಿಮಾ ಮೂಲಕ ಬಂದ ಮೈಲೇಜು ಅನ್ನೋ ಕಾರಣಕ್ಕೆ ಯೋಚನೆ ಮಾಡಿದ ಬೇರೆ ರೀಸನ್ ಏನು? ಅವರು ತರಬೇಕು ಐಡಿಯಾ ಇತ್ತು ಇದು ನನಗೆ ಗೊತ್ತಿಲ್ಲ. ಬಟ್ ಪಾತ್ರ ಸೃಷ್ಟಿ ಆದಮೇಲೆ ನಾನು ವಿಜಿ ಸರ್ಗೆ ಹೇಳ್ತಾ ಇದ್ದೆ. ಬಟ್ ಅವರು ಮುಂಬೈಯಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ರು, ಆ್ಯಕ್ಟಿಂಗ್ ಹೋಗಿದ್ದು. ಅನ್ಫೋರ್ಟ್ ಕೇರ್ ಇದರಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ರು. ಆ ಒಂದು ಇಟ್ಕೊಂಡು ನಾನು ಅಪ್ರೋಚ್ ಮಾಡಿದೆ. ಸರ್, ಅವ್ರಿಗೆ ಆಸಕ್ತಿ ಇದೆ ಅಲ್ವಾ, ಸೊ ಈ ಪಾತ್ರ ನೀವು ದಯವಿಟ್ಟು ನೀವು ಅವ್ರು ಮಾಡೋದು ತುಂಬ ಚೆನ್ನಾಗಿರುತ್ತೆ, ರಿಯಲ್ ಆಗಿ ಆಫ್ ಸ್ಕ್ರೀನ್ ಕನೆಕ್ಟ್ ಆಗುತ್ತೆ ಅಂತ ಅವ್ರು ಹೇಳಿದಾಗ ಅವರು ಪಾತ್ರ ತುಂಬ ಇಷ್ಟಪಟ್ಟಿದ್ದಾಗ ಅದು ಆಯಿತು ಅಷ್ಟೇ. ಏನು ಅನ್ಕೋಬೋದು, ಪೋಸ್ಟ್ನಲ್ಲಿ ಒಂದು ದೇವಸ್ಥಾನ ಇದೆ, ಬೆಂಕಿ ಇದೆ, ಫ್ಲಾಗ್ ಇದೆ, ಆಗಿದೆ. ಅದು ಸಿನಿಮಾ ಕಥೆಯ ಜೀವಾಳ, ಒಂದು ತೇರು ಒಂದು ಸುತ್ತಿರುವಂಥ ಒಂದು ಸಿಚುವೇಶನ್. ಅಂದರೆ ಅದು ಒಂದು ಜೀವಾಳ ಅಂದರೆ ಅದು ತುಂಬ ವಿಚಾರಗಳನ್ನ ಹೇಳುತ್ತೆ. ಆ ಒಂದು ಇಮೇಜ್ ಇದೆ ಅಲ್ಲ, ತುಂಬ ವಿಚಾರಗಳನ್ನ ಹೇಳುತ್ತೆ. ಆ ಹೀರೋ ಅದನ್ನ ತೆಗಿತಾರೋ, ಅವರೇ ಇದು ಮಾಡಿದಾರೋ ಏನೋ, ತುಂಬ ವಿಚಾರಗಳನ್ನ ಇಟ್ಕೊಂಡು ಅದು ಪೋಸ್ಟ್ ಮಾಡ್ತಿದ್ವಿ. ಬಟ್ ಆ ನಮ್ಮ ಸಿನಿಮಾದ ಜೀವಾಳನೇ ಅದು. ಆ ಹೀರೋ ಕ್ಯಾರೆಕ್ಟರ್ನ ಬದಲಾವಣೆ ಅಲ್ಲಿಂದ ಶುರುವಾಗಿದೆ. ಸೊ ಅದಕ್ಕೋಸ್ಕರ ಟೀಮ್ ಪೋಸ್ಟ್ ನಾವು ಅಲ್ಲಿ ಮಾಡಿದ್ದೇವೆ. ಅದು ಕೆಲವು ಭಾಗಗಳು ಇಟ್ಕೊಂಡು ಮಾಡಿದ್ದೀನಿ. ಹೇಳಿಬಿಟ್ರೆ ಏನಾಗುತ್ತೆ, ಅದಕ್ಕೆ ಮೀಸಲಾಗುತ್ತೆ. ಅದು ಒಂದೇ ಊರಲ್ಲ, ಅದೇ ವಿಚಾರಕ್ಕೆ ಅಂತ ಅಲ್ಲ. ಇದು ಎಲ್ಲ ಊರಿನ ಕಥೆಗಳು ಆಗಬೇಕು ಅಂತ ನಾನು ಹೇಳಲ್ಲ. ಬಟ್ ನಿಮಗೆ ಗೊತ್ತಿದೆ, ಎಸ್ಪೆಷಲಿ ಕೋಲಾರದಲ್ಲಿ ತುಂಬ ವಿಚಾರಗಳು ನಡೆದಿದೆ. ಸೊ ಇದು ಮೂಲ ನನ್ನ ಕಥೆಗೆ ಶಿವರಾಮ್ ಕಾರಂತರ ಸೋಮನ ಗುಡಿ ಆ ಒಂದು ಕ್ಯಾರೆಕ್ಟರಿಂದ ಎತ್ಕೊಂಡಿರೋದು. ಇದು ಸೋಮನ ಗುಡಿ ಕ್ಯಾರೆಕ್ಟರಿಂದ ನಾನು ಈ ಸಿನಿಮಾ ಎತ್ಕೊಂಡು ಮಾಡ್ತಾ ಇದ್ದೆ. ಬಟ್ ಸೋಮನ ಗುಡಿಗೂ ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವ್ರಿಗೆ ಹೇಳಿ ನಾನು ಫಿಲಿಮ್ ಮಾಡ್ತೀನಿ. ನೀವು ಕೇಳ್ತಾ ಇದ್ರೆ ನಾನು ಎಲ್ಲ ಕಥೆ ಬಿಟ್ಕೊಡ್ಬೇಕಾಗುತ್ತೆ. ತುಂಬ ಜನ ಮಾತಾಡೋರಿದ್ದಾರೆ, ಅವ್ರನ್ನ ಪ್ರಶ್ನೆ ಕೇಳಿ. 12 ವರ್ಷದ ನಂತರ ಪ್ರೊಡ್ಯೂಸರ್ ಇಂಡಸ್ಟ್ರಿಗೆ ಬಂದಿದ್ದಾರೆ, ಅವ್ರು ಯಾಕೆ ನೀವು ಇಷ್ಟು ದಿನ ಹೋಗಿದ್ರಿ, ಇನ್ನು ಮುಂದೆ ಮಾಡಿ ಅವ್ರನ್ನ ಕೇಳಿ ಕೇಳೋಣ. ನಿಮ್ಮ ಹೀರೋಯಿನ್ ಬಗ್ಗೆ ಹೇಳಿ. ಮಾಧ್ಯಮಗಳಿಗಂತೂ ಅವ್ರಿಗೆ ಬೇಕಾಗಿಲ್ಲ, ಸಿನಿಮಾ ನೋಡ್ಬೇಕಾದ್ರೆ ಬರುವಂತ
ಇಲ್ಲ ಅವರು ಓಕೆ ಆಗಿತ್ತು, ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ನಿನ್ನೆ ಶೆಡ್ಯೂಲಿಂದ ಇದಾಯಿತು. ರಚಿತಾ ರಾಮ್ ಅವರು ನಮ್ಮ ಸಿನಿಮಾದ ನಾಯಕಿ, ಸಾರಿ ಅವ್ರ ಬಗ್ಗೆ ನಾನು ಹೇಳಿಲ್ಲ. ಏನು ಅಂತಂದರೆ ಅವ್ರಿಗೆ ನಾನು ಕತೆ ಹೇಳಿದಾಗ ತುಂಬ ಇಷ್ಟಪಟ್ಟರು. ಅಂದರೆ ನಾನು ಫಸ್ಟ್ ಭಯ ಇತ್ತು, ಅಂದರೆ ಇವಾಗ ಈ ಹೀರೋ ಸರ್ಗೆ 50 ಏಜ್ ಅಂದರೆ ರಚಿತಾ ಮೇಡಮ್ 40+ ಇದ್ದೇ ಇರುತ್ತೆ. ಆ ಒಂದು ಹಳ್ಳಿ ಆ ಕಲ್ಟ್ ಕ್ಯಾರೆಕ್ಟರ್ ರಚಿತಾ ಮೇಡಮ್ ಮಾಡಿಲ್ಲ ಅಂತ ನನಗೆ ಅವ್ರದ್ದು ಹೊಸದಾಗಿರುತ್ತೆ ಅಂತ ನಾನು ಕತೆ ಅಪ್ರೋಚ್ ಮಾಡಿದೆ. ಅವರು ಅದೇ ಟೈಮಲ್ಲಿ ನಾನೊಂದು ಬೆಸ್ಟ್ ಕ್ಯಾರೆಕ್ಟರ್ ಸಿನಿಮಾ ಮಾಡಬೇಕು, ಕ್ಯಾರೆಕ್ಟ್ರೇ ಅದು ಅಲ್ಟಿಮೇಟ್ ಆಗಿರ್ಬೇಕಂತ ಯೋಚನೆ ಅಂದರೆ ಆ ಸ್ಟೇಜಲ್ಲೇ ಇದ್ದರು. ನಾನು ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆ ಸಬ್ಜೆಕ್ಟ್ ಬಗ್ಗೆ. ನಾನು ಮಾಡೇ ಮಾಡ್ತೀನಿ ಅಂತ ಅವರು ಒಂದೇ ಮಾತು ಕೊಟ್ಟರು. ಆ ಮಾತಿನಂತೆ ಅವರು ಇದ್ದಾರೆ. ಪ್ರತಿ ಹಂತದಲ್ಲಿ ಒಂದು ಸ್ವಲ್ಪ ನಿನ್ನೆ ಒಂದು ಸಣ್ಣ ಒಂದು ಕಾರಣದಿಂದ ಬರೋಕ್ಕಾಗಿಲ್ಲ, ಶ್ರೀಲಿಲ್ಲ ಅವತ್ತು ಅವರು ಬರಬೇಕಾಗಿತ್ತು. ಅವ್ರು ಹೇಳಿದರು, ಎಲ್ಲರಿಗೆ ಥ್ಯಾಂಕ್ಸ್ ಹೇಳಿದರು ನನಗೆ ಫೋನ್ ಮಾಡಿ. ಸೊ ಥ್ಯಾಂಕ್ ಯು ಮೇಡಮ್. ಈ ಮೂಲಕ ನೀವು ನಮ್ಮ ಪಾತ್ರನ ಒಪ್ಪಿ ನಮ್ಮ ಟೀಮಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿದ್ದಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮೇಡಮ್. ಸೂರಜ್ ಸರ್, ಈ ಪರಿಚಯ ಮಾಡ್ಕೊಂಡು ಸಿನಿಮಾ ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಟೆಲ್ಲ ಬಂದಿರೋದು. ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಮೊನ್ನೆ ಯುಗಾದಿ ಹಬ್ಬ ಕಳೆದಿದೆ, ಹೊಸ ವರ್ಷ ಶುರುವಾಗಿದೆ. ಹೊಸ ವರ್ಷಕ್ಕೆ ಗಣೇಶ್ ಅವ್ರ ಜೊತೆ ಕಿರಣ್ ಜೊತೆ ಸೇರ್ಕೊಂಡು ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮಗಿರಲಿ. ಆಮೇಲೆ ಮೊದಲಿಗೆ ನಾನು ಭೀಮಾ ಪ್ರೊಡ್ಯೂಸರ್ ಆದ ಜಗದೀಶ್ ಅವರು ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಅವ್ರು ಮಾಡಬೇಕಾಗಿದ್ದು ಕಥೆ ಇದು. ಅವರು ಭೀಮಾ ಮತ್ತು ಅವ್ರ ಕಾರಣಗಳಿಂದ ಅವ್ರು ಮಾಡೋಕ್ಕಾಗ್ತಿರೋ ಜಡೇಶ್ ಬಗ್ಗೆ ನೀವು ಕಾಯಬೇಡಿ, ನೀವು ಮುಂದುವರಿಸಿ ಅಂತ ಹೇಳಿದ್ದಾಗಿ ಇವತ್ತು ಪ್ರೊಡಕ್ಷನ್ ನಂಬರ್ VK29 ನಾವು ಮಾಡೋದಾಗಿತ್ತು. ಆಮೇಲೆ ಜಡೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾವು ಭೇಟಿಯಾಗಿ ಒಂದು ತಿಂಗಳೂ ಆಗಿಲ್ಲ ಇನ್ನು. ಹಬ್ಬ ಅಂದರೆ ಒಂದು 20-25 ದಿವಸ ಆಗಿರ್ಬೋದು ಅಷ್ಟೇ. ನೀವು ಆಲ್ರೆಡಿ ಮುಂದೆ ಕೂತ್ಕೊಂಡು ಮುಹೂರ್ತ ಮಾಡಿ ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಕಳೆದ 10 ವರ್ಷಗಳಿಂದ ತುಂಬ ಜನ ಭೇಟಿ ಮಾಡಿದ್ವಿ, ತುಂಬ ಕಥೆಗಳನ್ನ ಕೇಳಿದ್ವಿ, ಹಾಗೂ ಪಿಕ್ಚರ್ನ ಅನೌನ್ಸ್ ಮಾಡಿದ್ವಿ. ನಾವು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ನಮಗೇನಿತ್ತು ಅಂದರೆ ಸಾರಥಿ ಅಂತ ಸಿನಿಮಾ ಮಾಡಾದ್ಮೇಲೆ ಜನ ನಮ್ಮ ಮೇಲೆ ಅಷ್ಟು ನಂಬಿಕೆ ಇತ್ತು. ಅಂಥ ಯಶಸ್ಸು ಕೊಟ್ಟ ಮೇಲೆ ಅವ್ರು ನಂಬಿಕೆ ಉಳಿಸ್ಕೊಳಕ್ಕೆ ಅಂಥದ್ದೇ ಮತ್ತೊಂದು ಸಿನಿಮಾ ಮಾಡಬೇಕು ಅಂತ ನಮ್ಗೆ ಆಸೆ. ಅದಕ್ಕೋಸ್ಕರನೇ ತುಂಬ ತಡ ಆಯಿತು. ಬಟ್ ಇನ್ನು ಮುಂದಕ್ಕೆ ಈ ಥರ ತಡ ಆಗಲ್ಲ. ಆ ಸಾರಥಿ ಹೆಸರಲ್ಲೇ ಸಾರಥಿ ಫಿಲಮ್ಸ್ ಅಂತ ಶುರು ಮಾಡಿದ್ವಿ. ಸೊ ಇನ್ನು ಮುಂದಕ್ಕೆ ಕಂಟಿನ್ಯೂಸ್ ಆಗಿ ನಮ್ಮ ಬ್ಯಾನರ್ ಸಿನಿಮಾಗಳು ನಡೀತಾ ಇರುತ್ತೆ. ಆಮೇಲೆ ವಿಜಯ್ ಅಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮದು ಪರಿಚಯ ತುಂಬ ಹಳೆ ಪರಿಚಯ. ಈ ಸಿನಿಮಾಯಿಂದ ಮತ್ತೆ ಅವ್ರ ಜೊತೆ ಜರ್ನಿ ಮಾಡೋದಾಗಿದೆ. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ KM ಪ್ರಕಾಶ್ ಸರ್, ಸ್ವಾಮಿ ಸರ್, ಮ್ಯಾನೇಜರ್ ನರಸಿಂಹ ಸರ್, ಆಮೇಲೆ ರಿತನ್ಯ ಅವರು, ಶಿಶಿರ್ ಅವರು, ಆಮೇಲೆ ಹೀರೋಯಿನ್ ರಚಿತಾ ರಾಮ್ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಮತ್ತಷ್ಟು ಕಲಾವಿದರುಗಳು ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀವಿ. ಅಷ್ಟೇ. ಥ್ಯಾಂಕ್ ಯು. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಕಡೆವರೆಗೂ. ಥ್ಯಾಂಕ್ ಯು ವೆರಿ ಮಚ್. ಸೂರಜ್, ಏನು ಮಾಡ್ತಿದ್ದೀರಾ ಅಂದರೆ ಈಗ ಕೋ-ಪ್ರೊಡ್ಯೂಸರ್ ಆಗಿ ಮೊದಲ ಹೆಜ್ಜೆ ಇಡ್ತಾ ಇದ್ದೀರಾ? ಹೌದು ಸರ್. ನೀವೇನು ಮಾಡ್ಕೊಂಡಿದ್ದೀರಾ ಸರ್? ನಾನು BE ಮಾಡಿ MBA ಮಾಡಿದ್ದು ಮಾರ್ಕೆಟಿಂಗಲ್ಲಿ. ಲಂಡನಲ್ಲಿ ಮಾಸ್ಟರ್ಸ್ ಮಾಡ್ಕೊಂಡು ಬಂದಿದ್ದೆ. ಅಪ್ಪನ ಬಿಸ್ನೆಸ್ಸೇ ನೋಡ್ಕೊತಾ ಇದ್ದೆ, ಜೊತೆ ಕಾಂಟ್ರಾಕ್ಟಿಂಗ್ ಮಾಡ್ತಾ ಇದ್ದೆ. ಆಮೇಲೆ ಇವಾಗ ಕಾಂಟ್ರಾಕ್ಟಿಂಗಲ್ಲಿ ನಿಮಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಸದ್ಯಕ್ಕೆ ನಿಲ್ಲಿಸ್ಬಿಟ್ಟು ಟೋಟಲ್ ಮಾಡ್ತಾ ಇದ್ದೀನಿ ನಾನು ಒಬ್ಬ ಇಬ್ಬರು ಸೇರಿ ಊರಲ್ಲಿ. ಇವಾಗ ಜಡೇಶ್ ಸರ್ ಬಂದ್ಮೇಲೆ ಸಿನಿಮಾ ಇಂಟ್ರೆಸ್ಟ್ ಜಾಸ್ತಿ ಆಗೋದು, ಸಿನಿಮಾ ಮಾಡೋದು ಅಂತ ಬಂದಿದ್ದೆ. ಫಸ್ಟು ವಿಜಯಣ್ಣನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡೈರೆಕ್ಟರ್ ಮುಸ್ತಫಾ ಆದಮೇಲೆ ಇದೇ ಥರ ನಾವೇ ಸ್ಕ್ರಿಪ್ಟ್ ಮಾಡಬೇಕು, ಪ್ರೊಡ್ಯೂಸರ್ಸ್ ಹುಡುಕ್ಬೇಕು, ಈ ಥರ ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಿದ್ದಾಗ ಕಾಲ್ ಮಾಡಿದ್ರು. ನಮ್ಮ ಮನೆಗೆ ಬಾ ಅಂದರು, ಹೋದೆ. ಒಂದು ಸಿನಿಮಾ ಇದೆ, ಅದ್ರ ಬಗ್ಗೆ ಹೇಳಿದ್ರೆ ಅಂದರೆ ನೀನು ಆ್ಯಕ್ಟ್ ಮಾಡ್ತೀಯಾ ಅಂತಂದರೆ ಹ್ಞೂ ಅಂದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಅಂದರೆ ಈ ಥರ ಆಪರ್ಚುನಿಟಿ ಕೊಡಿಸೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಗಣೇಶ್ ಸರ್ಗೆ ಅಂದರೆ ತುಂಬ ಆನೆಸ್ಟ್ ಅವರು. ಅಂದರೆ ನಾನು ಏನು ಬೇಕಾದ್ರೂ ಅವ್ರ ಹತ್ರ ಕೇಳ್ಬೋದು, ಸ್ಕ್ರಿಪ್ಟ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆಯೂ ಅವ್ರ ಜೊತೆ ಮಾತಾಡ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಪ್ಲಸ್ ಮೊದಲನೇ ಸಿನಿಮಾ ಆದಮೇಲೆ ಈ ಥರದೊಂದು ಎಕ್ಸ್ಪೋಜರ್ ಮತ್ತು ಇಂಥ ದೊಡ್ಡ ಟೀಮ್ ಜೊತೆ ಮತ್ತು ಇಂಥ ಒಳ್ಳೆ ಸ್ಕ್ರಿಪ್ಟ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಯಾವುದೇ ಕಲಾವಿದನಿಗಾದರೂ ಅದೃಷ್ಟ ಅನಿಸುತ್ತೆ. ಸೊ ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಿದೆ. ಪ್ಲಸ್ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್. ವಿಜಯ್ ಸರ್, ನೀವು ಮಾತಾಡೋದ ಮೇಲೆ ಆಮೇಲೆ ಮಗಳು ಮಾತಾಡಿ, ಯಾಕಂದ್ರೆ ನೀವು ಒಂದು ವಿಷಯ ಹೇಳೋದಿರ್ತದೆ. ಎಲ್ಲದೂ ಆದಮೇಲೆ ಅವ್ರು ಮಾತಾಡಿ. ಸುರತ್ ಮಾತಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನ್ನ ಅವರ ಭೇಟಿ 13 ವರ್ಷದಲ್ಲೇ ನನ್ನ ಸಿನಿಮಾ ಸಾರಥಿ ಆದ ನಂತರ ಬ್ಲ್ಯಾಕ್ ಬಸ್ಟರ್ ಹಿಟ್ ಆದ ನಂತರ ವಿಜಯ್ ಸರ್ ಜೊತೆಲಿ ಮಾಡಿ, ಯಾಕಂದರೆ ಅವರ ಒಂದು ಪರ್ಫಾರ್ಮೆನ್ಸು ಆ್ಯಕ್ಟಿಂಗ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮಾಡಬೇಕಂತ ಹೋಗಿದ್ರಿ, ಕಾರಣಾಂತರದಿಂದ ಆಗಲಿಲ್ಲ. 12 ವರ್ಷದಿಂದಲೇ ನಾವು ಕಾಂಬಿನೇಷನ್ ಸಿನಿಮಾ ಮಾಡಬೇಕು ಆಗಲಿಲ್ಲ. ಅದಾದ ನಂತರ ಸುಮಾರು 2-3 ವರ್ಷದಲ್ಲಿ ಮಾಡಬೇಕಿತ್ತು. ಒಳ್ಳೆ ಸಾಧ್ಯತೆಯಲ್ಲೂ ಮಾಡಬೇಕಿತ್ತು, ಅದು ಆಗಲಿಲ್ಲ. ಆಮೇಲೆ ಸುಮಾರು ಜನ, ಎಷ್ಟೋ ಜನ ಕಥೆಗಳು ಹೇಳ್ಕೊಂಡ್ಬಂದು ಡೈರೆಕ್ಟ್ರುಗಳು ಹಂಗೆ ಮಾಡ್ತೀವಿ, ಹಿಂಗೆ ಸರ್, ಹಾಗೆ ಸರ್ ಅಂತ. ಬಟ್ ಕಂಟೆಂಟಲ್ಲಿ ಅಂತ ಹೇಳ್ಕೊಂಡು ಅಂತ ಒಂದು ಇದ್ದು ಸಿಗ್ತಿರಲಿಲ್ಲ. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೆದ ಒಂದು ತಿಂಗಳಿಂದೆ ನಮ್ಮ ಅವರು ಲಕ್ಷ್ಮೀಕಾಂತ್ ಅಂತ ನಮ್ಮ ಹುಡುಗ, ಅಣ್ಣ ಹಿಂಗೆ ಜಡೆ ಸರ್ ಅಂತೇಳಿ ಕಾಟೇರ ಸ್ಟೋರಿ ಬರ್ತಿರೋಂಥ ರೈಟ್ ಇದ್ದಾರೆ, ತುಂಬ ಹಂಬಲ್ ವ್ಯಕ್ತಿ, ನೋಡಿ ಅಣ್ಣ ಕಳಿಸ್ಕೊಡ್ತೀನಿ ನೋಡಿ ಅಂತ ನಮ್ಮ ಲಕ್ಷ್ಮೀಕಾಂತ್ ಅಂತ ನಮ್ಮ ಹುಡುಗ, ನನ್ನ ಆತ್ಮೀಯ ಕಳಿಸ್ಕೊಡ್ತೀನಿ. ಬಂದಾಗ ಅವ್ರನ್ನ ನೋಡಿದಾಗ ನಾನು ಡೈರೆಕ್ಟರ್ ಅನ್ನೋ ಥರ ಭಾವನೆ. ಯಾಕಂದರೆ ನಾನು ಕಾಟೇರ ಸಿನಿಮಾದಲ್ಲಿ ಅವರನ್ನು ಎಲ್ಲೋ ಒಂದು ಹಿಂದೆ ಇದ್ದರು. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರಿರ್ಬೋದು, ರಾಘ್ಲೈನ್ ಅವರಿರ್ಬೋದು, ಎಲ್ಲರ ಬಗ್ಗೆ ನೋಡ್ತಾ ಇದ್ದಾಗ ಸ್ವಾಮಿ ಇದಕ್ಕೆಲ್ಲ ಇನ್ನೊಬ್ಬರಿದ್ದಾರೆ ಮೇನ್ ಸೂತ್ರಧಾರರು, ಇವರಿಂದಲೇ ಈ ಸಿನಿಮಾ ಅಂತ ಹೇಳಿ ಕರೆದಾಗ ನೋಡಿದಾಗ ನನಗೆ ತುಂಬ ಕಷ್ಟ ಆಗುತ್ತೆ. ಬಂದು ಹೇಳಿದ್ದಿಷ್ಟೇ, ಸರ್ ಸುಮಾರು ವರ್ಷದಿಂದ 1.5 ವರ್ಷದಿಂದ ಇದ್ರ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ವರ್ಕ್ ಮಾಡಿದ್ದೀನಿ ಸರ್. ನಮಗೆ ಅಂದರೆ ಅವರೇನೇ ಎಲ್ಲ, ಜಗದೀಶ್ ಸರ್ ಅವರು ಹೀರೋಯಿನ್ ಇರ್ಬೋದು, ಹೀರೋ ಸರ್ ಇರ್ಬೋದು, ಎಲ್ಲರೂ ಕಾಂಬಿನೇಷನ್ ಸೆಟ್ ಮಾಡಿಕೊಂಡು ಸಿನಿಮಾ ಮಾಡಬೇಕಂತ ಇದ್ರು. ಅವ್ರದ್ದು ಈಗಾಗಲೇ ಒಂದು ಫಿಲ್ಮ್ ತಮಗೆಲ್ಲರೂ ಗೊತ್ತಿದೆ, ಕೊನೆ ದಿನ ರಿಲೀಸ್ ಡೇಟಲ್ಲಿದೆ. ಅದು ಮುಗಿದ ನಂತರ ಮಾಡಬೇಕು ಅಂತ ಹೇಳಿ ಲೇಟ್ ಆಗುತ್ತೆ ಅಂತ ಹೇಳಿದಕ್ಕೋಸ್ಕರ ಜಡೆ ಸರ್ಗೆ ಹೇಳಿದ್ರಂತೆ, ನೀವು ಯಾರನ್ನಾದ್ರೂ ಒಳ್ಳೆ ಪ್ರೊಡ್ಯೂಸರ್ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ, ಪರವಾಗಿಲ್ಲ, ನಮ್ಮದೇನು ಅಭ್ಯರ್ಥಿ. ಆಗ ನನಗೆ ಜಡೆ ಸರ್ ಅವ್ರು ಬಂದು ಕೇಳಿದ್ರು. ಅವಾಗ ನಾನು ಯಾರು ಅಂತ ಹೇಳ್ತಿದ್ದಂಗೆ ವಿಜಯ್ ಸರ್ ಅಂತಿದ್ದಂಗೆ ನಮ್ಮ ಅವರು, ಯಾಕಂದರೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಊಟ ತರಿಸ್ಬಿಟ್ಟು ಹೇಳ್ಬಾರ್ದು, ಅಷ್ಟು ಒಂದು ಇದ್ರಾಗ ನೋಡ್ಕೊಂಡು ಕಳಿಸಿದ್ರು ನನಗೆ. ಸರ್ ನಂದು ಋಣ ಇದೆ ಸರ್, ಯಾವತ್ತೂ ಮಾಡಬೇಕಾಯ್ತು, ಅವರು ನಾನು ನಮ್ಮ ಬ್ಯಾನರಲ್ಲೇ ಅಂತ ಹೇಳಿದೆ. ವಿಜಯ್ ಸರ್ ಅವ್ರಿಗೆ ಹೇಳಿದ್ರಂತೆ, ತುಂಬ ಖುಷಿಪಟ್ಟರು ಅವರು, ನನಗೂ ತುಂಬ ಇಷ್ಟ ಆಯಿತು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತನ ಒಬ್ಬ ನಿರ್ದೇಶಕ ಹೇಗಿರಬೇಕು ಅಂದರೆ, ಒಬ್ಬ ಪ್ರೊಡ್ಯೂಸರ್ನ ನಾನು ಸುಮಾರು ಕಥೆಗಳು ಕೇಳಿದೆ, ತಮಗೆಲ್ಲರೂ ಗೊತ್ತಿರಬೇಕು. ಬ್ಲ್ಯಾಕ್ ಬಸ್ಟರ್ ಇಟ್ಕೊಟ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಟ್ಟ ಇಂಡಸ್ಟ್ರಿಗೆ, ಆಕಸ್ಮಿಕವಾಗಿ ಬಂದಿದ್ದು. ಇದನ್ನು ನನಗೆ ಬೇರೆ ಆಕಸ್ಮಿಕವಾಗಿ ಬಂದಿರೋದು. ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿದೆ. ನನಗೆ ಸಿನಿಮಾ ಬಗ್ಗೆ ನನಗಿನ್ನ ಜಾಸ್ತಿ ನನ್ನ ಮಗಾರು ಅವರು ಕುತ್ಕೊಂಡು ಮಾತಾಡಿದ್ದಾರೆ. ಒಳ್ಳೆಯದಾಗಲಿ, ನಿಮ್ಮೆಲ್ಲರೂ ಸಹಕಾರ ಇರಲಿ. ನಾವೀಗ ಸಾರಥಿ ಫಿಲಿಮ್ಸ್ ಅಂತ ಏನು ನಮ್ಮ ಹರ್ಷೇಶ್ವರಿ ಸಿಟಿ ಪ್ರೊಡಕ್ಷನ್ ಅಡಿಯಲ್ಲಿ ಸಾರಥಿ ಫಿಲಿಮ್ಸ್ ಅಂತ ಒಂದು ಫಿಲಿಮ್ ಫ್ಯಾಕ್ಟ್ರಿ ಥರ ಮಾಡಿಕೊಂಡು ವರ್ಷಕ್ಕೆ ಒಂದು ಸಿನಿಮಾ ಮಾಡಲೇಬೇಕು ಅಂತೇಳಿ ಇಬ್ಬರು ತೀರ್ಮಾನ ಮಾಡಿಕೊಂಡು ಈಗ ಹಿಡಿದಿದ್ದೀವಿ ಸರ್. ದಯವಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೇಳ್ತೀನಿ, ತಮ್ಮೆಲ್ಲರೂ ಸಹಕಾರ ಕೊಡಬೇಕು. ಈಗ ನಮ್ಮ ಮಾಸ್ತಿ ಅವ್ರ ಬಗ್ಗೆ ತಮಗೆಲ್ಲರೂ ಗೊತ್ತಿದೆ, ಅವ್ರು ಯಾವ ಥರ ಪಂಚಿಂಗ್ ಡೈಲಾಗ್ ಕೊಡ್ತಾರೆ ಅವರ ಬರಹದಲ್ಲೇ ಇರ್ತಾರೆ. ಅದೇ ರೀತಿ ನಮ್ಮ ಸ್ವಾಮಿ ಅವರು, ಕ್ಯಾಮ್ರಾಮ್ಯಾನ್ ಅವರು, ನಮ್ಮ ಮ್ಯಾನೇಜರ್ ನರಸಿಂಹ ಅವರು, ಆಮೇಲೆ ರಿತನ್ಯ ವಿಜಯ್. ಇವತ್ತು ಯಾರೋ ಒಬ್ಬ ಹೀರೋ ತನ್ನ ಮಗಳನ್ನ ಏನೇ ಆಗಿರಲಿ ಮೊದಲಿಗೆ ಅವರು ನಾಯಕ ನಟನೆ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಯಾಕಂದರೆ ಅವರು ಹೀರೋ ಆಗಿ ಮಟ್ಟ ಬೆಳಿಬೇಕಾದ್ರೆ ಎಷ್ಟು ಕಷ್ಟದಿಂದ ಮೇಲೆ ಬಂದರು ಅದು ಅವ್ರಿಗೆ ಗೊತ್ತಿದೆ. ಏಕದಮ್ ನಾನು ಹೀರೋಯಿನ್ ಮಾಡೋದಕ್ಕಿಂತ ನನ್ನ ಮಗಳು ಪರ್ಫಾರ್ಮೆನ್ಸ್ ನೋಡಲಿ, ಅವ್ರ ಡೆಡಿಕೇಶನ್ ನೋಡಿ ಚೆನ್ನಾಗಿ ತೀರ್ಮಾನ ಮಾಡಲಿ. ಪ್ರೊಡ್ಯೂಸರ್ ಅವರಾಗ ಅವ್ರು ಬಂದು ಕೇಳಬೇಕು, ನಾವು ಕೇಳಬಾರ್ದು. ನಾವು ರಿತನ್ಯ ವಿಜಯನವ್ರನ್ನ ಒಂದು ಪಾತ್ರಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಪರ್ಫಾರ್ಮರ್
ಅವ್ರನ್ನ ಯಾಕಂದ್ರೆ ಇನ್ನೊಬ್ಬ ಇದಕ್ಕೆ ಹಾಕೋತೀರ ಸರ್ ಅಂತ ಹೇಳಿದ್ರು. ಈಗ ಅವರು ಇದ್ದಾರೆ. ಈಗ ನನ್ನ ಮಗ ಇನ್ನು ಮುಂದೆ ಎವರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ವುಮೆನ್ ಅಂತಾರೆ. ಅದೇ ರೀತಿ ನನ್ನ ಹಿಂದೆ ಯಾವಾಗಲೂ ಸದಾ ನನ್ನ ಬೆನ್ನಿನ ಹಿಂದೆ ನನ್ನ ಮಗ ಇರ್ತಾರೆ. ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಒಮ್ಮನೊಬ್ಬ ವಿಜಯ್ ಅವರು ಇದೆ ಸರ್. ವಿಜಯ್ ಸರ್ ಇದರಲ್ಲಿ ಮುಂದೆ ಹಾಂ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಈ ಕ್ಷೇತ್ರ ಇದೆಲ್ಲ ತುಂಬ ಪ್ರಸಿದ್ಧವಾಗಿದೆ. ಅಂದರೆ ಕರ್ನಾಟಕದಲ್ಲಿ ತುಂಬ ವಿರಳ ಏಕಶಿಲಾ ಇದರಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ನಿಂತಿರೋದು. ಸೊ ಇದು ಗಟ್ಟಿ ತನಿಖೆ ಸಾಕ್ಷಿ. ಸೊ ಇಂಥ ಇದರಲ್ಲಿ ಕಾಕತಾಳಿ ಅಂತ ಹೇಳ್ಬೋದು. ಅಷ್ಟೇ ಗಟ್ಟಿಯಾದ ಕಥೆಯನ್ನು ಜಡೇಶ್ ಅವರು ಮಾಡಿದ್ದಾರೆ. ಮತ್ತು ತಂದೆ ಮಗಳ ಕತೆ, ತಂದೆ ಮಗ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಜಡೇಶ್ ಅವ್ರ ಬಗ್ಗೆ ನನಗೆ ತುಂಬ ಒಲವು. ಯಾಕಂದರೆ ಯಾವಾಗಲೂ ನಾವು ಕಥೆಗಾರರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಒಬ್ಬ ವ್ಯಕ್ತಿ 15 ಅವರ್ ಮಲಗ್ತಾನೆ, ಉಳಿದು ಒಂದು ಸ್ವಲ್ಪ 5 ಅವರ್ ಎದ್ದಿರ್ತಾನೆ ಅನ್ನೋದು ಜೆಂಟ್ಲ್ಮೆನ್ ಮಾಡಿದಾಗ ಎಷ್ಟು ಮಾಡ್ತಾರೆ ಈ ಕಥೆ ಅಂದ್ಕೊಂಡು ಬರ್ಸಿದ್ರು. ಅದರಲ್ಲಿ ಒಬ್ಬ PT ಟೀಚರ್ ಸೋಂಬೇರಿ ಇರ್ತಾನೆ ಅನ್ನೋದು ಗುರು ಶಿಷ್ಯರು ಮಾಡಿದ್ರು. ಅಂದರೆ ಕಾಟದ ಬಗ್ಗೆ ಹೇಳಲೇಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಸೊ ಈ ಥರ ಗಟ್ಟಿ ಕಥೆಗಳನ್ನ ಜಡೇಶ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಗಳ ಜೊತೆ ನಾವು ಅವರು ಒಬ್ಬ ರೈಟರ್ ಆಗಿ ನಮ್ಮಗಳ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮದು ತುಂಬ ಒಳ್ಳೆಯ ಜರ್ನಿ. ಮತ್ತು ಯಾವಾಗಲೂ ಮಗಳು ಅನ್ನೋದು ಬಂಗಾರ, ಅದನ್ನು ಬೆಳ್ಳಿ ತೆಗೆ ಕೊಡ್ತಾ ಇರೋದು ದುನಿಯಾ. ಸೊ ದುನಿಯಾ ವಿಜಿ ದೊಡ್ಡದೇನಲ್ಲ, ನಾನು ತಾನೇ ಕುತ್ಕೊಂಡು ಕತೆ ಮಾಡೋದು. ಜೈನ ಮಗ ಕತೆ ಬರ್ತಿದ್ದಾನೆ, ಸಲಗ ಬರ್ತಿದ್ದಾರೆ, ಭೀಮಾ ಬರ್ತಿದ್ದಾರೆ. ಮಗಳು ಕತೆ ಮಾಡೋದೇನು ದೊಡ್ಡದಿರಲಿಲ್ಲ. ಆದರೆ ಜಡೇಶ್ ಅವರ ಕತೆ ಹೇಳಿದಾಗ ಅದು ಎಷ್ಟು ಚೆನ್ನಾಗಿ ಅವರು ಒಂದೇ ಸಿಟಿಂಗಲ್ಲೇ ಓಕೆ ಮಾಡೋದು. ಇಲ್ಲ ಮಾಡೋಣ ಅಂದರು. ಮತ್ತು ಮಾಡೋಣ ಅಂದಿದ ತಕ್ಷಣ ಸೋಮವಾರ ಕೇಳಿಬಿಟ್ಟು ಮಂಗಳವಾರ ಮಗನ ಕಳಿಸಲಿಲ್ಲ. ಆ ಹುಡುಗಿಗೆ ಜಿಮ್ಮಿಂದ ಹಿಡಿದು ವಾಕಿಂಗಿಂದ ಹಿಡಿದು ಹೆಂಗಿರಬೇಕು, ಹೀಗೆ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನು ಅಷ್ಟು ತಾಲೀಮು ಮಾಡಿ ಕಳಿಸೋದು. ಮತ್ತು ಸತ್ಯಪ್ರಕಾಶ್ ಸರ್ ಬಗ್ಗೆ ಈ ರಾಜೇಂದ್ರದಲ್ಲಿ ಯಾರು ಬೇಕಾದ್ರೂ ಹೇಳ್ತಾರೆ. ಸಾರಥಿ ಪ್ರೊಡ್ಯೂಸರ್ ಅಂದರೆ ಹೌದು ಅಂತ. ಮಗನ ಸೂರಜ್ ಗೌಡನ ಜೊತೆ ಕರ್ಕೊಂಡು ಜರ್ನಿ ಮಾಡ್ತಾರೆ. ಮತ್ತು ಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಹರ್ಷ ಅವ್ರ ಸಿನಿಮಾ ಅಂತ ಹೇಳಿದ್ರೆ ಅಷ್ಟು ಇಂಟ್ರೆಸ್ಟ್ ಇರುತ್ತೆ. KM ಪ್ರಕಾಶ್ ಅವರು ಒಳ್ಳೆ ಟೀಮ್ ಸೇರಿದ್ರು ಅಗೈನ್. ಸೊ ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಒಂದು ಒಳ್ಳೆ ಪಾತ್ರ ತನ್ನ ಮಗಳ ಮೂಲಕ ಮಾಡಿಸ್ತಾ ಇರೋದು ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಜಡೇಶ್ ಅವ್ರಿಗೆ. ಅದಕ್ಕೆ ಬಂಡವಾಳ ಹೋಗ್ತಾರೆ ಸೂರಜ್ ಗೌಡ್ರಿಗೆ ಮತ್ತು ಸತ್ಯಪ್ರಕಾಶ್ ಅವ್ರಿಗೆ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಸಪೋರ್ಟು ಇಡೀ ಟೀಮ್ ಮೇಲೆ ಇರಲಿ. ಮತ್ತು ನರಸಿಂಹಣ್ಣನಿಗೆ ಥ್ಯಾಂಕ್ ಯು. ಮತ್ತು ಶಿಶಿರ್ ಅವ್ರಿಗೆ ನಾನು ಬರ್ತಾ ಇರ್ತೀನಿ ಯಾವಾಗಲೂ. ವಿಜಿ ತನ್ನ ಮಗಳಿಗೆ ಯಾವಾಗ ಹೇಳ್ತಾ ಇರ್ತಾನೆ, ಶಿಶಿರ್ ಅಂತ ಹೋಗಲ್ಲ, ಎಲ್ಲಮ್ಮ ನಿಮ್ಮ ಬಾಯ್ ಫ್ರೆಂಡು ಅಂತಾನೆ ಹೋಗಿ. ಸೊ ಅದೊಂದು ಹೆಲ್ತಿ ಇದಿರುತ್ತೆ. ನಾನು ಹೀರೋ, ಇವಳು ಮಗಳು ಅನ್ನೋದೇನು ಇಲ್ಲದೆ ನೀನೊಬ್ಬ ನಟಿಯಮ್ಮ, ನನ್ನನ್ನು ಮೀರಿಸಿ ಮಾಡಬೇಕು ಅನ್ನೋದು ಅವ್ರು ಯಾವಾಗ ಹೇಳ್ತಿರ್ತಾರೆ. ತುಂಬ ಖುಷಿಯಾಗುತ್ತೆ. ಒಂದು ಒಳ್ಳೆ ಆ್ಯಂಬಿಯನ್ಸ್ ಇದೆ, ಒಳ್ಳೆಯ ಕ್ಷೇತ್ರದಲ್ಲಿ ಪೂಜೆ ಆಗಿದೆ. ಸೊ ನಿಮ್ಮೆಲ್ಲರೂ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಇದು ಒಳ್ಳೆಯ ಚಿತ್ರ ಆಗುತ್ತೆ. ಮತ್ತು ಭಾಷೆ ಕೋಲಾರ ಭಾಗದ್ದಾಗಿರುತ್ತೆ. ಸೊ ಅದು ನಮಗೊಂಥರ ಖುಷಿ ಆಯಿತು. ಇದು ತುಂಬ ಚೇಂಜಸ್ ಇರೋಲ್ಲ, ಬಟ್ ಎಲ್ಲದಕ್ಕೂ ಬಹುವಚನ ಉಪಯೋಗಿಸ್ತಾರೆ. ಹಣ್ಣುಗಳು, ಮಾವಿನ ಮರಗಳು, ಎಣ್ಣೆಗಳು, ಈ ಥರ ಪದ ಇದಿರುತ್ತೆ. ಗಟ್ಟಿ ಕತೆ ಕಾಟ್ಯಾರ ನಂತರ ಜಡೇಶ್ ಅವರು ಟೆಂಡೆಂಟ್ ಬರ್ತಿರೋಂಥ ಕತೆ ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ಅಷ್ಟೇ ಸರ್. ಒಂದು ಒಳ್ಳೆ ಪೀರಿಯಡಲ್ಲಿ ಇದ್ದೀರಾ ನೀವು. ಅಂದರೆ ನೀವು ಹಾಕೋ ಕಾಯಿನು ಚಾಲ್ತಿಗೆ ಬರುತ್ತೆ. ಅಂದರೆ ನಿಮ್ಮ ಡೈಲಾಗ್ಸ್ಗಳು ಸ್ಪೆಷಲಿ ಈ ಒನ್ ಲೈನರ್ಸ್ಗಳು, ಹೀರೋಯಿಸಮ್ ಡೈಲಾಗ್ಸ್ಗಳು ಜಾಸ್ತಿ ಇರುತ್ತೆ. ಇದರಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಆ ಡೈಲಾಗ್ಗಳನ್ನು? ಖಂಡಿತ. ನನಗೆ ಇಬ್ಬರು ರೈಟರ್ಸ್ ಸಿಕ್ಕಿದ್ದಾರೆ. ಜಡೇಶು ಬರೆದಿದ್ದಾರೆ, ಮತ್ತು ವಿಜಿ ಸುಮ್ಮನೆ ಇರೋದು. ಈಗ ನಾನು ಡೈಲಾಗ್ ಶೀಟ್ ಕೊಟ್ಟಿದ ತಕ್ಷಣ ಅದರಲ್ಲಿ ಏನು ಯಾವುದಕ್ಕೆ ಏನು ಕಾರ್ನರ್ಸ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ನಿಮ್ಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಜಂಗ್ಲಿ ಡೈಲಾಗ್ಸು ದುನಿಯಾ ವಿಜಿನೇ ಬರೆದಿದ್ದೀವಿ. ಸೂರ್ಯ ಅವರು ಅಷ್ಟೊಂದು ಸ್ವಾತಂತ್ರ್ಯ ಕೊಡೋದು, ನೀನೇನು ಹೇಳಿದ್ರೋ ಅದನ್ನು ಹೇಳೋದು ಅವರು. ಸೊ ದುನಿಯಾ ಕೂಡ ಅವ್ರು ಕೆಲಸ ಮಾಡಿದ್ರು. ಸೊ ಅದು ನನಗೂ ಡೈಲಾಗ್ ರೈಟರಾಗಿ ಅವ್ರ ಜೊತೆ ಕೆಲಸ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್. ಆನ್ಲೈನರ್ಸ್ ಇದ್ದೇ ಇದೆ. ನಾವು ಮಾತಾಡೋಣ ಸರ್.
ನರಸಿಂಹ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ವರ್ಷ ಕರ್ನಾಟಕ ಸಂಬಂಧಪಟ್ಟಂಗೆ ನಮ್ಮ ಕನ್ನಡಿಗರಿಗೆ ಸಂಬಂಧಪಟ್ಟಂಗೆ ನಮ್ಮ ಹಿಂದೂಗಳಿಗೆ ಸಂಬಂಧಪಟ್ಟಂಗೆ ಹೊಸ ವರ್ಷದಲ್ಲಿ ಹೊಸ ಇದೆ. ಖಂಡಿತವೂ ನಾನು ಗಣೇಶನೇ ಹೇಳಿದ್ರು ಫಸ್ಟ್ ಯಾಕಂದರೆ ಅವರು ಒಂದು ಚಿನ್ನ ಗಣಿ ಅಂತಾರೆ. ನಮ್ಮಲ್ಲಿ ಸಾಕಷ್ಟು ನಿರ್ಮಾಪಕರು ಸಾಕಷ್ಟು ಕಥೆಗಳಿಲ್ಲ ನಮ್ಗೆ ಯಾವ ಕಥೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಕತೆ ಇದೆ, ಕತೆ ಇರೋದನ್ನ ಹುಡ್ಕೋರಿಲ್ಲ. ಎಲ್ಲ ಯಾರೋ ಹೇಳಿದ್ರು ರೀಮೇಕ್ ಮಾಡೋಣ ಅಪಮಾನ ನಿಮಾನ ಅಂತ ಸಾಧನೆ ಮಾಡ್ತಾರೆ. ಬಟ್ ಅದು ವಿಶೇಷವಾಗಿ ಕತೆ ಇರುವಂಥ ಒಂದು ಕಣಿ ಅಂತ ಗಣೇಶ ಅಂತ ಹೇಳ್ತಾರೆ. ಅವರು ಹಿಂದೆ 2-3 ಸಿನಿಮಾ ನಾನು ಮಾಡಿದ ಜೊತೆಗೆ ಬಟ್ ಅವರಲ್ಲಿರುವಂಥ ಒಂದು ತಾಳ್ಮೆ, ಆ ತಾಳ್ಮೆ ಅವ್ರಿಗೆ ನಿಜವಾಗ್ಲೂ ಗೆಲ್ಲಬೇಕು. ಹಸಿದವರಿಗೆ ಊಟ ಅನ್ನೋದು ಸರ್ಕಾರದ ವೇದ ಆಗಿರ್ಬೋದು. ಸರ್ಕಾರ ನಮ್ಮದೊಂದು ಹೊಟ್ಟೆ ಪಾಡಿಗೆ ಒಂದು ಜಗತ್ತಲ್ಲ ಪ್ರತಿಯೊಬ್ಬರು ಅದರಲ್ಲಿ ಅವ್ರಿಗೊಂದು ಬೆಳಕು ಕೊಡೋದಕ್ಕೆ ನಮ್ಮ ಸದ್ಯ ಸತ್ಯಪ್ರಕಾಶ್ ಸರ್, ನಾವು ಅವ್ರ ಹೆಸರು ಎಲ್ಲೂ ಹೇಳೋದು ಹೋಗ್ತಾ ಇರಲಿಲ್ಲ. ನಾವು ಹೇಳ್ತಾ ಇದ್ದೀವಿ ಸಾರ್ಥಿ ಕೊಡಿದಾರೆ ಅಂದರೆ ಸಾಕು. ಆ ಮಾತು ಕೇಳಿದವ್ರು ಹೇಳ್ತಿದ್ರು ಸತ್ಯಪ್ರಕಾಶ್ ಸರ್ ಅಂತ. ಅಂದರೆ ಅವ್ರ ಸಿನಿಮಾಗಿಂದ ಅವ್ರ ಹೆಸರೇ ಬ್ರ್ಯಾಂಡ್ ಆಗಿತ್ತು. ನಾನು ಸಾಕಷ್ಟು ಮ್ಯಾನೇಜರಾಗಿ ಹೇಳ್ಬೇಕಾದ್ರೆ ತುಂಬ ವರ್ಷಗಳಿಂದ ನಾನು ಕಂಡಂಗೆ ದುನಿಯಾ ವಿಜಯ್ ಸರ್ ಸುಮಾರು ಸಿನಿಮಾಗಳು ಎಂಜಾಯ್ ಮಾಡಿದ್ದೀವಿ. ನಾವು ಕಾಮಿಡಿ ಡೈಲಾಗ್ಗಳು ಮಾಡ್ತಾ ನಿಜವಾಗ್ಲೂ ಇದರಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ನಾನು ಕೊಟ್ಟಂಥ ಒಂದು ಪ್ರೋತ್ಸಾಹ ನಾನು ಎಲ್ಲೇ ಭೇಟಿ ಮಾಡಲಿ ಅವ್ರೊಂದು ಎಷ್ಟೋ ವರ್ಷಗಳು ಆತ್ಮೀಯತೆ ಇಟ್ಕೊಂಡು ನಾನು ಮಾತಾಡ್ತೇನೆ. ನಿಜವಾಗ್ಲೂ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ನಾನು. ಜೊತೆಗೆ ನಿಮ್ಮ ಮಗಳು ಏನಾದ್ರು ಹೇಳ್ಬೇಕಂದ್ರೆ ಅವ್ರ ಆ್ಯಕ್ಚುಲಿ ಅಪ್ಪ ಒಪ್ಪಿಗೆ ಸಾಕಷ್ಟು ನಾನು ಆದಷ್ಟು ಒಂದು ದಿಮಾಕು ಅಂತ ಅವ್ರು ಹೇಳ್ತಾರೆ ರಾಜು ಅದನ್ನು ಮೇಂಟೈನ್ ಮಾಡ್ಕೊತಾರೆ. ಆ ಸರಳತೆ ಅವರಲ್ಲಿ ಯಾವುದನ್ನು ನಾನು ಮಾಡಿಲ್ಲ. ಇದು ಬಿಫೋರ್ ಒಂದು ಫೋಟೋ ಶೂಟ್ ಮಾಡಿದ್ದೆ, ಒಂದು ಫೋನ್ ಕಾಲ್ ಮಾಡೋದು, ಸಾಧಾರಣ ಒಂದು ಕ್ಯಾಶುವಲ್ ಆರ್ಟಿಸ್ಟ್ಗಳು ಮಾತಾಡಿದೆ. ಅದು ಅವರಲ್ಲಿ ಬಂದಂಥ ಒಂದು ಒಳ್ಳೆಯ ಗುಣ. ಅದು ಬಿಟ್ಟು ನಮ್ಮ ಮಾಸ್ತಿ ಸರ್, ಅದು ಕರ್ನಾಟಕಕ್ಕೆ ಒಂದು ಆಸ್ತಿ. ಮಾಸ್ತಿ ಅನ್ನೋದು ಬರೀ ಹೆಸರು ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಒಂದು ಆಸ್ತಿ. ಅವರು ಒಂದು ಯೋಚನೆ ಮಾಡಿ ಬರೆಯುವಂಥ ಒಂದು ಡೈಲಾಗ್ ನೋಡಿದ್ದಾರೆ. ಅದು ಟೈಟಲ್ ಟ್ಯಾಗ್ ಅಲ್ಲ, ಅದು ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ಕಾಮನ್ ವರ್ಡಲ್ಲಿ ಎಷ್ಟೋ ರೀಲ್ಗಳಲ್ಲಿ ನಾನು ಕಂಡಿದ್ದೀನಿ. ನಾವು ನಿಜವಾಗ ಅವರು ಈ ಒಂದು ಇದರಲ್ಲಿ ಸೇರಿರೋದು ನಿಜವಾಗ್ಲೂ ತುಂಬ ಸಂತೋಷ ಪಡೋದು. ತುಂಬ ಥ್ಯಾಂಕ್ಸ್ ಸರ್. ಸ್ವಾಮಿ ಅವರು ಬೇರೆ ಇನ್ಯಾರಲ್ಲ, ಇವರು ಸಾಕಷ್ಟು ವರ್ಷಗಳಿಂದ ನನಗೆ ಕೆಂಪೇಗೌಡ ಸಿನಿಮಾದಿಂದ ನನ್ನ ಪರಿಚಯ. ಅಲ್ಲಿಂದಲೂ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಅಸೋಸಿಯೇಟ್ ಆಗಿತ್ತು. ಸ್ಟೆಪ್ಪೇ ಬಂದಾಗ ಇವರು ಎಲ್ಲರೂ ಪ್ರಚಾರವಾಗಿ ಸಿಗಬೇಕಾದಂಥ ವ್ಯಕ್ತಿ ಡೈರೆಕ್ಟರ್ ನಮ್ಮ ಹರ್ಷ ಸರ್ ಅಂತೂ ಸಿಗಾಕೊಂಡ್ರು. ಬೇರೆಯವ್ರಿಗೆ ಯಾರು ಸಿಗಲೇ ಇಲ್ಲ. ಅವ್ರನ್ನ ಕಾಡಿ ಬೇಡಿ ಹಿಡ್ಕೊಂಡು ಬಂದು ಅವ್ರು ಕೈಲಾಕಿದ್ದಾರೆ ಇವಾಗ ಜಡೇಶರು. ಈ ಸಿನಿಮಾದಲ್ಲಿ ಇವರು ಚಾಲಕತನ ತೆಲುಗು ಇತ್ತೀಚೆಗೆ ಸಿನಿಮಾ ಮಾಡ್ಕೊಂಡು ಇಂಥವ್ರು ನಮಗೆ ಬೇರೆ ಭಾಷೆಯಲ್ಲೂ ಮಾಡುವಂಥ ಒಬ್ಬ ಬಲ್ಪಟ್ಟಿನಲ್ಲಿ ಮಾಡಲಿಕ್ಕೆ ಅದು ಸ್ವಾಮಿಯವರು ನಿಜವಾಗ್ಲೂ ನಮ್ಗೆ ರೇಟು. ನಮ್ಮಲ್ಲಿ ಕಥೆ ಇಲ್ಲ ಅಂತ ಯಾವುದೇ ಕಾರಣಕ್ಕೆ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕಥೆ ಅನ್ನೋದಿದೆ. ಇಲ್ಲಿ ಕಥೆ ಅನ್ನೋರಿಗೆ ಒಂದು ಒಳ್ಳೆ ಮಾರ್ಗ ತೋರಿಸೋ ನಿರ್ಮಾಪಕರು ಬೇಕು. ಈ ಒಂದು ಬ್ಯಾನರಲ್ಲಿ ಕೆಲಸ ಮಾಡುವಂಥ ಒಂದು ಸಿಗುವಂಥ ಒಂದು ಅವಕಾಶ ಇದೆ. ಅದು ನನ್ನ ಈ ವರ್ಷದ ಪುಣ್ಯ ಅಂತ ನಿಜವಾಗ್ಲೂ ತುಂಬ ಥ್ಯಾಂಕ್ ಯು ಸರ್. ಮತ್ತು ಸೂರಜ್ ಸರ್, ನೀವು ಆತ್ಮೀಯತೆ ನೀವು ಯಾವುದು ಕೋಪಡಿದ್ರು ಅಂತ ನಾನು ನೆನೆಸ್ತಾ ಇಲ್ಲ. ಒಬ್ಬ ಬ್ರದರ್ ನಮ್ಮ ನಿಜವಾಗ್ಲೂ ಈ ಟೀಮ್ ಎಲ್ಲ ನಿಮ್ಮ ಜೊತೆಗಿದೆ ಸರ್. ನೀವೇನು ಆದರೆ ತಾಳ್ಮೆ, ನಿಜವಾಗ್ಲೂ ತಾಳ್ಮೆ ಇದ್ದವ್ರಿಗೆ ಒಳ್ಳೆ ಪಾಸ್ ಕೊಡ್ತಾರೆ. 12 ವರ್ಷ ನೀವು ಕಾದಿದ್ದರೆ ಒಂದು ಪಾಲ ಸರ್. ನೀವು ಒಳ್ಳೆ ಕಥೆ ಸಿಕ್ಕಿದೆ, ಒಂದು ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಈ ಕಾಂಪೌಂಡ್ ಇದೆಯಲ್ಲ, ನಮ್ಮ ಡೈರೆಕ್ಟರ್ ಇರ್ಬೋದು, ಎಡಿಟರ್ ಪ್ರಕಾಶ್ ಇರ್ಬೋದು, ನಮ್ಮ ಮೋಹನ್ ಇರ್ಬೋದು, ಆ ಡೈರೆಕ್ಟರ್, ಇವರೆಲ್ಲ ಒಳ್ಳೊಳ್ಳೆ ಫಿಲ್ಲರ್ಸ್ ಇದೆ ಸಿನಿಮಾದಲ್ಲಿ. ಒಂದು ಬ್ರ್ಯಾಂಡ್ ಅವರು ಅಂಥ ಒಂದು ಟೀಮಲ್ಲಿ ಒಂದು ಕೆಲಸ ಮಾಡ್ತಾಯಿದ್ವಿ. ನಿಜವಾಗ್ಲೂ ನಾನು ಪುಣ್ಯವಂತ ಅಂತ ಹೇಳ್ಬೋದು. ನಾನೊಂದು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸತ್ಯಪ್ರಕಾಶ್ ನಮ್ಮ ಈ ಇದಕ್ಕೆ ಶುಭ ಹಾರೈಸಲು ಬಂದಿರುವಂಥ ಭೀಮಾ ಚಿತ್ರದ ನಿರ್ಮಾಪಕ ಕೃಷ್ಣ ಸಾರ್ಥಕ್ ಅವರ ಒಂದು ಆತ್ಮೀಯತೆಯಿಂದ ಶುಭ ಹಾರೈಸಿದೆ. ಎಲ್ರಿಗೂ ನಮಸ್ಕಾರ. VK29 ವೆರಿ ಆಲ್ ದ ಬೆಸ್ಟ್ ಟು ಎಸ್ ವಿಜಿ ಸರ್, ನಮ್ಮ ಡೈರೆಕ್ಟರ್ ಜಗೇಶ್, ಮತ್ತು ಆರತಿ ಸಿನಿಮಾ ಮಾಡಿರೋ ಬ್ಯಾನರ್ನಿಂದ ಬರ್ತಾ ಇರೋ ಸಿನಿಮಾ ಆರತಿಯಿಂದ ದೊಡ್ಡ ಸಕ್ಸಸ್ ಆಗಿ ಡೆಫಿನೆಟ್ಲಿ ಇದು ಒಂದು ಒಳ್ಳೆಯ ಸಿನಿಮಾ. ವಿಶಿಂಗ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸತ್ಯಪ್ರಕಾಶ್ ಅವರಿಗೆ ಪ್ರಶ್ನೆ ಇದೆ ಅಂತಂದರು. ಇದಾದಮೇಲೆ ಶುರು ಮಾಡುತ್ತಾರೆ. ಸರ್, ಸಾಮಾನ್ಯವಾಗಿ ಸೋತ ನಿರ್ಮಾಪಕರೇ ಸತತ ಪ್ರಯತ್ನಗಳು ಮಾಡ್ತಾರೆ. ಎಲ್ಲಿ ಕಲಿಬೇಕು
ಹಾಗೆ ಒಂದು ಆಪೋಸಿಟ್ ಸಿನಿಮಾ ಕೊಟ್ಟರು 12 ವರ್ಷ, ಒಂದು 12 ಹೆಜ್ಜೆನೇ ಹಿಂದೆ ಇಟ್ಟಂಗೆ ಆಯಿತು. ಕನಿಷ್ಠ ವರ್ಷಕ್ಕೆ ಒಂದು ಸಿನಿಮಾ ಅಂತಿದ್ರು 12 ಸಿನಿಮಾ ಮಾಡ್ಬೋದಿತ್ತು. ಯಾಕೆ ಈ ಅಂತರ ಅಂತಕ್ಕಂಥ ಅಂದರೆ ಒಳ್ಳೆ ಕಥೆ ಸಿಗಿಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಏನು ರಿಸಲ್ಟ್ಸ್ ಇತ್ತು ಅಂತ. ಇಲ್ಲ, ಬೇರೆ ಏನು ರಿಸಲ್ಟ್ ಇಲ್ಲ ಸರ್. ಈಗ ಆಕಸ್ಮಿಕವಾಗಿ ಸಿನಿಮಾ ಬಂದೆ, ಸೂಪರ್ ಡೂಪರ್ ಹಿಟ್ ಆಯಿತು, ಬ್ಲ್ಯಾಕ್ ಬಸ್ಟರ್ ಆಯಿತು. ಮತ್ತೆ ಏನಾದ್ರೂ ಆ ಥರ ಬಿದ್ದುಬಿಟ್ಟು ವರ್ಷಕ್ಕೆ 2-3 ಪಿಕ್ಚರ್ ದುಡ್ಡು ಬಂತು ಅಂತ ಮಾಡೋಕ್ಕೋದ್ರೆ ಈ ಆ ಹೆಸರು ಎಲ್ಲಿ ಕಳ್ಕೊಂಡ್ಬಿಡ್ತೀವಿ ಅಂತ ಕಾಯ್ತಾ ಇದೆ. ಏನೇ ಮಾಡಿದ್ರು ಒಂದ್ಸತಿ ಕೊಟ್ಟ ಜನ ನಿರೀಕ್ಷೆ ಮಾಡ್ತಾರೆ. ಆ ನಿರೀಕ್ಷೆ ಖುಷಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಕಾಡಿರ್ಕು ಒಳ್ಳೆ ಕತೆ ಸಿಕ್ತು. ನಾವು ಇನ್ನೂ ಮುಂದೆ ನೋಡಿಲ್ಲ. ನನ್ನ ಮಗನವ್ರು ಹೇಳಿದ್ರು 25 ದಿವಸ ನಮಗೆ ಪರಿಚಯ ಆಗಿದ್ದಾರೆ ಸರ್. ಒಂದು 7 ತಿಂಗಳಿಗೆ ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೆ ತಯಾರಾಗಬೇಕಾದ್ರೆ ಅಟ್ಲೀಸ್ಟ್ 6-7 ತಿಂಗಳು ಬೇಕು. ನಾವು ಯಾಕೆ ಸಡನ್ನಾಗಿ ಒಪ್ಕೊಂಡ್ವಿ ಅಂದರೆ ನಿಜವಾಗ್ಲೂ ಈ ಸಿನಿಮಾ ಸಾರಥಿ ಅಷ್ಟೇ ಅದನ್ನು ಮೀರಿಸುವಂತ ಅನ್ನೋ ಭಾವನೆ ನಾನು ಹೇಳ್ತೇವೆ. ಆ ಒಂದು ಇದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕಂಟಿನ್ಯೂಸ್ ಮಾಡ್ತೀವಿ. ಸೊ ಒಂದೇ ತಂದೆ ಮಗಳಿದ್ದಾರೆ. ತಂದೆ ಮಗಳವ್ರನ್ನ ಮಾತಾಯಿತು, ಹಾಗಾಗಿ ಈಗ ತಂದೆ ಮಗಳವ್ರ ಮಾತು ಹೇಳೋಣ. ಸೊ ತಂದೆ ಮಗಳು ಮತ್ತು ತಂದೆ ಮಗಳಿರೋದ್ರಿಂದ ಇಡೀ ಶೂಟಿಂಗು ಆತ್ಮೀಯತೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ನನ್ನ ನಂಬಿಕೆ. ಸೊ ವಿಜಯ್ ಸರ್, ನೀವು ಮಾತಾಡೋ ಮೇಲೆ ನೀವು ಒಂದಷ್ಟು ಹೇಳೋ ಮೇಲೆ ಅವ್ರು ಮಾತಾಡ್ತೀವಿ. ಹೇಗೆ ಬರ್ತಾರೆ ಪಾಪ ಅಂತ ಮಾತಾಡೋದು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ತುಂಬ ಸಂತೋಷ ಆಗ್ತದೆ ನನಗೆ. ಯುಗಾದಿ ಹಬ್ಬ ಇವತ್ತು ಅಂದರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ. ತುಂಬ ಸಂತೋಷ. ನನಗೆ ಖುಷಿ ಜಾಸ್ತಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಪಾತ್ರ, ಈ ಕಥೆ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಅಭಿನಯಕ್ಕೆ ಒತ್ತು ಕೊಟ್ಟಿರುವಂಥ ಮಾತ್ರ ನನಗೆ ಸಿಕ್ಕಿದೆ. ನಾನು ನಮ್ಮ ನಿರ್ದೇಶಕರಾದಂಥ ಜಡೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ನಿರ್ಮಾಪಕರಾದಂಥ ಸತ್ಯಪ್ರಕಾಶ್ ಸರ್ ಹಾಗೂ ಸೂರಜ್ ಸರ್ ಥ್ಯಾಂಕ್ ಯು. ಮತ್ತು ಅಪ್ಪ ನನ್ನ ಹಿಂದೆ ನಿಂತಿರೋ ದೊಡ್ಡ ಶಕ್ತಿ. ನನಗೆ ನೀನು ಮಾಡ್ತೀಯ, ಏನೇ ಆದರೂ ನಿಮಗೆ ಆಗುತ್ತೆ, ತಲೆ ಕೆಡಿಸ್ಕೋಬೇಡ ಅಂತ ತುಂಬ ಧೈರ್ಯ ತುಂಬಿ ನನ್ನ ಮುಂದೆ ಕರ್ಕೊಂಡ್ಬರ್ತಾ ಇದ್ದಾರೆ. ಈ ಒಂದು ಕ್ಷಣದಲ್ಲಿ ನಾನು ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವಿಬ್ಬರು ನನ್ನ ದೊಡ್ಡ ಶಕ್ತಿ. ನೀವೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರ ಪ್ರೀತಿ ಬೇಕು. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಮಾಧ್ಯಮದವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಚೈತನ್ಯ ತಂದೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದು ಕಡೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ, ಅಪ್ಪ ಜೊತೆಯಲ್ಲೇ ಇರ್ತಾರೆ ಅಂತ ಕಾಣ್ತದೆ. ಮತ್ತೊಂದು ಕಡೆ ಇಲ್ಲಾದ್ರೂ ಒಂದು ಕಡೆ ಅನ್ಕಂಫರ್ಟ್ನೆಸ್ ಏನಾದ್ರು ಫೀಲ್ ಆಗ್ತಿದ್ಯಾ? ಅಪ್ಪ ಇರ್ತಾರಲ್ಲ, ಈ ಸೀನ್ ಹೆಂಗೆ ಮಾಡೋದು, ಈ ಥರದ್ದು ಏನಾದರೂ ಇದೆಯಾ? ಇಲ್ಲ, ಅವರಿದ್ದರೆ ನಮಗೆ ತುಂಬ ಧೈರ್ಯ. ಆದಷ್ಟು ತುಂಬ ಆರಾಮಾಗಿ ಆ್ಯಕ್ಟ್ ಮಾಡ್ತಾರೆ. ಯಾಕಂದರೆ ಅವರು ಅಲ್ಲಿ ಇನ್ಪುಟ್ ನಾನು ಹೇಳ್ತಾರೆ, ತುಂಬ ಕಂಫರ್ಟ್ ಫೀಲ್ ಮಾಡ್ತಾರೆ. ಯಾಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ. ನಾನು ಹೇಳಿದಾಗ ನನ್ನ ಶಕ್ತಿ ಅವರೇ. ನಾನು ಹೋಮ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನ್ ಆದೆ ಅಂತ ಗೊತ್ತಾಯಿತು. ಅದು ಬಿಟ್ಟು ನೀನಾ ಸಂಬಂಧ ಸ್ವಲ್ಪ ದಿನ ಸ್ಟಡಿ ತೊಗೊಂಡಿದ್ದೆ ಗೊತ್ತಾಯ್ತು. ಆ ಪ್ರಾಸೆಸ್ ಹೇಗಿತ್ತು ಅಂತ ಹೋಮ್ ಕೇರಲ್ಲಿ ಮುಂಬೈಯಲ್ಲಿ ಒಂದು ಕೋರ್ಸ್ ಮುಗಿದು ವಾಪಸ್ ಟೀಚರ್ ಧನಂಜಯ ಸರ್ ಅವರು ನನಗೆ ಮನೆಯಲ್ಲೇ ಬೇಕಾಗಿರುವಂಥ ಒಂದಷ್ಟು ಅಂಶಗಳನ್ನು ನನಗೆ ಟ್ರೈನ್ ಮಾಡೋದು. ಹಾಗೆ ನಾನು ನೈನಾಸು ಅಂತ ಅವ್ರ ಜೊತೆ ಕೂಡ ನಾನು ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇದೆಲ್ಲ ನನ್ನ ಕಲಿಕೆಯ ಒಂದು ಎಲ್ರಿಗೂ ರಾಜ್ಯಪದ ಹೊಸ ವರ್ಷದ ಶುಭಾಶಯಗಳು. ಅವಾಗೂ ನಾವು ನಟರು, ಸಿನಿಮಾದವರು ಮೊದಲು ಥ್ಯಾಂಕ್ಸ್ ನಾವು ಪ್ರೊಡ್ಯೂಸರ್ಸ್ಗೆ ಜಡೇಶ್ ಪ್ರೊಡ್ಯೂಸರ್ಸ್ಗೆ ಇಬ್ಬರಿಗೂ ಸ್ವಲ್ಪ ಥ್ಯಾಂಕ್ಸ್ ಹೇಳೋಣ. ನಾವಿಬ್ಬರು ಡೈರೆಕ್ಟ್ ಆಗಿ ನಾನೀರೋ ಆಗಿ ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್ ಅವರೇ ಇಬ್ಬರು ಮಾಡಿದಂಥ ಒಂದು ಒಳ್ಳೆ ನೆನಪಲ್ಲಿ ಉಳಿಯುವಂಥ ದಿನ ನನಗೆ. ಅದಕ್ಕೆ ಹಿಂದೆ ನಿಂತಿರೋರು ನನ್ನ ತಮ್ಮ ಸ್ಥಾನದಲ್ಲಿರುವ ಜಡೇಶ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಹಾಗಾಗಿ ಮೊದಲನೇ ಧನ್ಯವಾದ. ನಮಗೆ
ತಮ್ಮ ಮನೆಯವರಿಗೆ, ಸೂರಜ್ ಅವರಿಗೆ, ಅಕ್ಕ ಅವ್ರಿಗೆ ಎಲ್ಲರಿಗೂ ತಿಳಿಸಿ ವಿಷಯನ ಪ್ರಾರಂಭಿಸ್ತೀನಿ. ಯಾಕಂದರೆ ತುಂಬ ಎಮೋಷ್ನಲ್ ಆಗೋ ದಿವಸ ಕೂಡ, ತುಂಬ ವಿಶೇಷ ಕೂಡ ಇವತ್ತು. ನನ್ನ ಮಗನಿಗೆ ಅದೇ ಹೇಳ್ತಾ ಇದ್ದೆ, 30 ವರ್ಷ ನಾನು ಇವತ್ತಿಗೆ ಹೀರೋ ಆದ 15 ವರ್ಷ, ಅದಕ್ಕೆ ಸರ್ಕಸ್ ಒಂದು 10 ವರ್ಷ 15 ವರ್ಷ 30 ವರ್ಷ ಈ ಸ್ಥಾನಕ್ಕೆ ಬರೋದಕ್ಕೆ ಪ್ರತಿದಿನ ನನಗೆ ಮೆಟ್ಲುಗಳಾಗಿದೆ. ನನ್ನ ಅವಮಾನ, ನನ್ನ ನೋವುಗಳು ಇಲ್ಲಿವರೆಗೂ ಕೂಡ ಅದನ್ನು ಈಸಿಯಾಗಿ ಅರ್ಪಿಸ್ಕೊಂಡು ನಾನು ಕೊಟ್ಬಿಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಹುಷಾರಾಗಿ ಕಾಪಾಡ್ಕೊಂಡು ಮಾತ್ರ ಹೇಳ್ತಾ ಬರ್ತಾ ಇದ್ದೆ ದಾರಿಯಲ್ಲಿ. ನಾನು ಅಷ್ಟೊಂದು ಎಮೋಷ್ನಲ್ ದಿವಸ ಇರೋದು ನನಗೆ. ಕಥೆ ಬಗ್ಗೆ, ಮೂಲಿಕಾ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲಿದೆ ಮುಗಿಸ್ತೀನಿ, ರಿತನ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಮುಗಿಸ್ತೀನಿ. ನನ್ನ ಇಷ್ಟು ವರ್ಷದ ಪರಿಶ್ರಮ ಏನೆಲ್ಲ ಕೊಡ್ಬೋದು ತಂದೆ ಅಂದರೆ, ನನಗೆ ಮಾಡಿದ ಸ್ಕ್ರಿಪ್ಟಲ್ಲಿ ಕೂಡ ನಿಮ್ಗೆ ಅರ್ಧ ಕೊಡ್ಬೋದು ಅಂದರೆ ಇದೆ. ನಾನೇ ಇರುವಾಗ ನಿಂತ್ಕೊಂಡು ಮಾಡ್ಕೊಂಡ್ಬಿಡೋದಾಗಿ ಜಡೇಶ್ ನನಗೆ ನಾನೇ ಬೇಕು ಅಂತ. ಅಂದರೆ ಇನ್ನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೋದು ತಂದೆ ಅಂದರೆ ಇದನ್ನು ಕೂಡ ಮಾಡಿದ್ದೀನಿ ಅಂತ ಒಂದು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಧನ್ಯ ಗೊತ್ತಿಲ್ಲ, ನಾನು ಹೀರೋ ಆಗೋಕ್ಕಿಂತ ಮುಂಚೆ ನಾನು ನೆನ್ನೆಯಿಂದ ಎಲ್ಲ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆ ತುಂಬ ಗಲಾಟೆ ಮಾಡ್ತಿದ್ದು ಅಂತ ಎದುರು ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತಾರೆ. ತುಂಬ ನಾನು ಜಾಗಿಂಗ್ ಮಾಡ್ತೀನಿ ಅಂತ ಜೊತೆಯಲ್ಲೇ ಬರೋಳು. ಮೋಸ್ಟ್ಲಿ ಅವಳು ದೇವರು ಅವತ್ತು ಆಶೀರ್ವಾದ ಮಾಡಿದ್ದಾರೆ, ನೀನು ಬಂದರೆ ಹೋಗಿ ನಾವು ನನ್ನ ಜೊತೆ ಅಂತ. ಸೊ ನನ್ನ ಜೊತೆ ನೀನು ಜಾಗ್ ಮಾಡಿರೋಳು ಲೈಫೆಲ್ಲ ಜಾಗ್ ಮಾಡ್ಕೊಂಡು ಮುಂದಕ್ಕೆ ಹೋಗಮ್ಮ, ದೇವರು ನಿಮ್ಗೆ ಒಳ್ಳೇದು ಮಾಡಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗಿದೆ. ಈ ಆಗಲೇ ಕೇಳಿಕೊಂಡೆ, ನಾನು ತಪ್ಪಿದ್ರೆ ಕ್ಷಮಿಸಿ ಅಂತ. ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಜನೇಯನ ಸನ್ನಿಧಿಯಲ್ಲಿ ಸಿನಿಮಾ ಪೂಜೆ ಆಗಿದೆ. ಆಂಜನೇಯನಿಗೆ ರಾಮನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತೋ ಅಷ್ಟು ನೀವು ಮಾಡೋ ಕೆಲಸದ ಮೇಲೆ ಇಟ್ಕೋ ಸಾಕು. ತುಂಬ ದೂರ ಕರ್ಕೊಂಡೋಗ್ತೀಯ, ಅದೇ ಸಾಕ್ಷಿ, ಏನು ಬೇಡ. ಅಯ್ಯಪ್ಪ ಎಷ್ಟು ರಾಮನ ಇಷ್ಟಪಡ್ತಿದ್ದೋ, ಎಷ್ಟು ಶ್ರದ್ಧೆಯಿಂದ ಇದ್ದೋ, ಎಷ್ಟು ಅದಕ್ಕೆ ಇವತ್ತು ಮಾತಾಡ್ತೀವಿ ಅವ್ರ ಬಗ್ಗೆ, ಅದನ್ನು ಇಟ್ಕೊಂಡು ನೀನು ಕರ್ಕೊಂಡು ಹೋಗುತ್ತೆ. ಇವತ್ತಿಂದ ನೀನು ರಿತನ್ಯ 3 ಜನ ನಿನ್ನನ್ನು ನೋಡ್ತಾರೆ, ತಾಯಿ ತಂದೆಯಾಗಿ. ನನಗಿನ್ನ ಹೆಚ್ಚಾಗಿ ಒಂದು ಯಾವಾಗಲೂ ನಿನ್ನ ನೋಡುವಂಥ ಮಾಧ್ಯಮ. ಅವ್ರು ಯಾವತ್ತೂ ನಮಗೆ ಕೆಟ್ಟದ್ದು ಮಾಡಿಲ್ಲ, ಮಾಡೋದಿಲ್ಲ. ಇನ್ನು ಯಾವತ್ತೂ ಕಣ್ಣಿಟ್ಟು ನೋಡ್ತಾ ಇರುತ್ತೆ, ನಿನ್ನ ಬಿದ್ದಕ್ಕೆ ಹೋಗ್ತಾ ಇರುತ್ತೆ. ಇನ್ನೊಂದು ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಊಟ ಕೊಡುವಂಥ ಅಭಿಮಾನಿಗಳು, ಅವರು ನಿನ್ನನ್ನು ನೋಡ್ತಾ ಇರ್ತಾರೆ. ಇನ್ನೊಂದು ದೇವರು ನೋಡ್ತಾ ಇರ್ತಾನೆ. 3 ಒಂದೇ, ತಪ್ಪಂದರೆ ಕ್ಷಮಿಸೋದೇ ಇಲ್ಲ. ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕತೆ, ದೇವ್ರಿಗೂ ಒಂದೇ ಬೇಕು, ನೋಡೋರ್ಗೂ ಒಂದೇ ಬೇಕು. ಯಾಕಂದರೆ ಬೀಳ ಅಂದರೆ ಎಲ್ರಿಗೂ ಒಂದು ಭಯ ಅಂತಾರೆ, ಅವಾಗ ನನಗೆ ಭಯ ಇಲ್ಲ. ಅಂದರೆ ಸತ್ಯವಾಗಿದೆ. ಪತ್ರಿಕಾ ಮಾಧ್ಯಮ ಆಗ್ಬೋದು, ದೃಶ್ಯ ಮಾಧ್ಯಮ ಆಗ್ಬೋದು, ಅದನ್ನು ನಾನು ಇವತ್ತಿಗೆ ಅದನ್ನು ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಮ್ಮ. ನಿನ್ನ ಜೀವನ ತುಂಬ ಚೆನ್ನಾಗಿರಲಿ, ಸುಖವಾಗಿರು, ಚೆನ್ನಾಗಿರು. ದೇವರು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗಿಲ್ಲ. ಹಾಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ತಿಳಿದು ಹೇಳ್ಕೊಡ್ತೀನಿ. ಏನೋ ತಪ್ಪು ಮಾಡಿದ್ರೆ ಕೈಗೆ ನಡೆಸ್ಕೊಂಡು ಕರ್ಕೊಂಡೋಗಿದ್ದೆ. ಇನ್ನು ಹಿಂಗೆಲ್ಲ ಹಂಗೆ ಅಂತ ತಿದ್ದಿ, ಯಾಕಂದರೆ ಗೊತ್ತಾಗಲ್ಲ ಇನ್ನು ಬಹುಶಃ ಇನ್ನು ಕಲಿಯೋದಿದೆ, ಕಲೀಲಿ. ಅದನ್ನು ಹೊರತುಪಡಿಸಿ ಮಾತಾಡೋದಾದರೆ ಜಡೇಶ್ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಜಡೇಶ್ ತುಂಬ ರಿಸರ್ಚ್ ಮಾಡಿ ಓದ್ಕೊಂಡು ಅದ್ರ ಮೇಲೆ ನಾನು ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಿರ್ದೇಶನ ಮಾಡುವಂಥ ನಿರ್ದೇಶಕರಲ್ಲಿ ಜಡೇಶ್ ಒಬ್ಬರು 100% ಹೇಳ್ತೀನಿ. ಜಡೇಶ್ ತುಂಬ ದೊಡ್ಡ ಆಲ್ರೆಡಿ ದೊಡ್ಡ ಡೈರೆಕ್ಟ್ರು, ಇನ್ನೂ ದೊಡ್ಡ ಮಟ್ಟಕ್ಕಂತೂ ಹೋಗೋದು ಕನ್ಫರ್ಮ್ ಇದೆ. ಅದಕ್ಕೆ ಮಾತಿಲ್ಲ. ಯಾಕಂದರೆ ಈಗ ನನಗೆ ಇಂಡಿಪೆಂಡೆಂಟ್ ಆಗಿದೆ, ಇನ್ನೊಂದು ನಾನು ನಟ, ಡೈರೆಕ್ಟ್ ಅಲ್ಲ ಈಗ. ಸೊ ಹಾಗಾಗಿ ನಮಗೆ ಒಳ್ಳೆ ಮೇಸ್ಟ್ರುಗಳು ಸಿಕ್ಕಿಲ್ಲ. ಈ ಥರ ಒಳ್ಳೆ ಮೇಸ್ಟ್ರು ಸಿಕ್ಕರೆ ನಾವು ಚೆನ್ನಾಗಿ ಆಗ್ತಾ ಇದ್ವಿ. ಅಲ್ಲೆಲ್ಲ ಸಿಕ್ಕಿದ್ರು, ಆಮೇಲೆ ಗೊತ್ತಾಗಲಿಲ್ಲ ನಮಗೆ ಬೇರೆ ಬೇರೆ. ಹಾಗಾಗಿ ನಮಗೊಂದು ಒಳ್ಳೆ ಮೇಸ್ಟ್ರು ಥರ ಜಡೇಶ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಯಾವಾಗಲೂ ಖುಷಿ ಪಡುವಂಥದ್ದು ಇಬ್ಬರನ್ನ ನೋಡೋದಂಥ, ಇಬ್ಬರು ತಂದೆ ಮಕ್ಕಳನ್ನ. ಅದು ಹೆಂಗೆ ಹೇಳೋಕ್ಕಾಗುತ್ತೆ? ಅದು ನಾನು ನನ್ನ ಮಗನಿಗೆ ಹೇಳಿದೆ, ನಾನು ಪ್ರೊಡ್ಯೂಸರ್ಸ್ನ ನೋಡಿದೆ,
ಅವ್ರು ತುಂಬ ಚೆನ್ನಾಗಿದ್ದಾರಪ್ಪ ಅವ್ರು ಅನ್ಯೋನ್ಯವಾಗಿ ನಾನು ನೀವು ಹಾಕ್ಬೇಕು ಅಂತ ಕೇಳಿದೆ. ಹೇಗಿರ್ತಾರೆ ನೀವು ಬಂದು ನೋಡು ಅಂದರೆ ತಂದೆ ಮಕ್ಕಳ ಬಗ್ಗೆ ಹೆಚ್ಚಾಗಿ ಒಂದು ಸ್ನೇಹಿತರು ಒಂದು ಒಬ್ಬರಿಗೊಬ್ಬರು ಗೌರವ ಕೊಡೋದು, ಒಬ್ಬರು ತಪ್ಪಾದರೆ ಒಬ್ಬರು ನಿಂತ್ಕೊಂಡು ನಿಮ್ಮ ಅನ್ನೋದು ದೊಡ್ಡ ವಿಷಯ. ನನಗೆ ಅದ್ರ ಬಗ್ಗೆ ಭಾರಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ ಸುರೇಶ್ ಅವರಿಗೆ, ಚಿತ್ರಪ್ರಕಾಶ್ ಸರ್. ಅದಕ್ಕೆ ಸ್ವಾಮಿ ನಾನು ಒಂದೇ ಸರಿ ಕೆಲಸ ಮಾಡ್ತಾ ಇದ್ದೀವಿ, ನರಸಿಂಹನ ನಾಮಕರ ಒಟ್ಟಿಗೆ ಇದ್ದೀವಿ. ನಾನು ಆಸ್ತಿ ಸದ್ಯಕ್ಕೆ ನಾವೆಲ್ಲ ಇರೋವರೆಗೂ ಇರ್ತೀವಿ. ಅದು ಹೊರತುಪಡಿಸಿ ನಮ್ಮ ತುಂಬ ಒಳ್ಳೆಯ ನಟ. ನಾನು ನೋಡಿದೆ, ನನಗೆ ಆ ಪಾತ್ರಕ್ಕೆ ತುಂಬ ಇದು ನಡೀತು, ಸ್ಪರ್ಧೆ ನಡೀತು ಆ ಪಾತ್ರಕ್ಕೆ. ಪಾಪ ಅದು ತಪ್ಪಿರಲಿಲ್ಲ, ಬಟ್ ನಾನು ಹೇಳಿದೆ ಆ ಪಾತ್ರಕ್ಕೆ ಅಂತಲೇ ಸೂಟ್ ಆಗೋದು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಒಬ್ಬ ಹಿರಿಯರಿಗೆ ಅವರೇ ಮಾಡಲಿ ಅಂತ ಹೇಳಿದೆ. ಅದನ್ನು ಕತೆ ತುಂಬ ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿದೆ. ಏನೋ ಇದ್ದರೆ ಕೇಳಬೇಕು. ವಿಜಯ್ ಇಂಡಸ್ಟ್ರಿಗೆ ಯಾವುದೇ ಸಪೋರ್ಟ್ ಇದೆ ಬಂದವರು ನೀವು ಇವತ್ತು ಮಗಳಿಗೆ ಕಲ್ಯಾಣ ಮಾಡ್ತಿದ್ದೀರ, ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ? ಆಕೆ ಮಾಡ್ಕೊಂಡಿದ್ದು ತಯಾರಿ ಅಂದರೆ ಇಲ್ಲಿವರೆಗೂ ಏನೋ ಇನ್ಫೆಂಟ್ ಸ್ಕೂಲಲ್ಲಿ ಮತ್ತು ವಿನಾಸಮ್ಮ ಇದರಲ್ಲಿ ಕಲಿತಿರುವಂಥದ್ದು ಒಂದು ನಂಬಿಕೆ ಇದೆ, ಸೋಲೋದಿಲ್ಲ. ಅವರು ಕಾನ್ಫಿಡೆನ್ಸ್ ಇದೆ, ಮಾಡುವಂಥ ಎಲ್ಲ ಶಕ್ತಿ ಇದೆ. ಅದಕ್ಕೆ ನಾನು ಅದನ್ನು ಮುಂದೆ ತಿಳ್ಕೊಂಡಿದ್ದೆ, ಉಳಿಸ್ಕೊಂಡವ್ರಮ್ಮ ಇದು ಇದನ್ನ ಅಂತ ನಾನು ನಂಬಿಕೆ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿವರೆಗೂ ಏನು ಅನುಭವ ಸ್ಕೂಲಲ್ಲಿ ಕಲ್ತಿರೋದು ಅಥವಾ ನಮ್ಮ ಬೇರೆ ವಿನ್ಯಾಸ ಸ್ಕೂಲಲ್ಲಿ ಕಲ್ತಿರೋದನ್ನ ಹೊರತುಪಡಿಸಿ ಆ್ಯಕ್ಟಿಂಗ್ನ ಕಲಿತಾ ಇರಬೇಕು. ಹೇಳ್ಕೊಡೋ ಮಾತು ಕಟ್ಕೊಡೋ ಬುದ್ಧಿ ಕೊನೆಯಲ್ಲಿ ಬರೋಲ್ಲ. ದಿನ ಹೊಸ ಕಲಿತಾ ಇರಬೇಕು. ಸೊ ಹಾಗಾಗಿ ಹೊಸ ಕಲಿತಾ ಇರಬೇಕು. ಹೌದು, ಅಲ್ಲ ಆಕೆ ನಾನು ಆ್ಯಕ್ಚುಲಿ 2 ಮಕ್ಕಳು ಬರೋದು ಇಂಟ್ರೆಸ್ಟ್ ಇರಲಿಲ್ಲ. ಅವ್ರ ಆಸೆ, ಅಪ್ಪ ನಾನು ಮಾಡ್ತೀನಿ, ನಾನು ಏನೋ ಸರಿ ಅದನ್ನು ನಾವು ಬ್ಲಾಗ್ ಮಾಡಿದ್ರೆ ಅದೇ ತಗೋತಾರೆ ಸರ್. ನಮ್ಮಪ್ಪ ಏನೋ ನಮ್ಮ ಸಾಧನೆ ಕಟ್ ಮಾಡ್ತಾ ಇದ್ದಾರೆ ಅಂತಾರೆ. ಆಯ್ತಮ್ಮ, ತಪ್ಪೇನಿಲ್ಲ, ಮಾಡಿ ಒಳ್ಳೆಯ ಕ್ಷೇತ್ರನೇ. ಇಲ್ಲಿ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್. ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇದ್ದು ಅವಮಾನ ಸಹಿಸಕ್ಕೆ ರೆಡಿ ಇರ್ತೀವೋ ನಾವು ತುಂಬ ವರ್ಷ ಆಗಿರ್ಬೋದು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಸಿನಿಮಾ ಅನ್ನೋದೇ, ಸಿನಿಮಾ ನಟರು ಅನ್ನೋದೇ, ಸಿನಿಮಾ ಲೋಕರು ಅನ್ನೋದೇ ಆರೋಪಗಳ ಸಿನಿಮಾ ಯಾವಾಗಲೂ ಅದು ನಡೆದಿದೆಯೋ ಇಲ್ವೋ ನಾವು ಆರಾಮಾಗಿರ್ಬೇಕು. ಅದೇ ದೊಡ್ಡ ಶಕ್ತಿ ಬೇಕಾಗಿರೋದಿಲ್ಲ ನಟಿ ಇರ್ತೀವಿ ಯಾವಾಗ. ಯಾಕಂದರೆ ನಂತರ ಎಷ್ಟೋ ಜನ ಇಲ್ಲ ಸುಮಾರು ಜನಕ್ಕೆ ಕರೆಕ್ಟ್ ಆಗುತ್ತೆ ಮಾತು. ನೀವೊಬ್ಬ ನಿರ್ದೇಶಕರಾಗೋದ್ರಿಂದ ಮಗಳಿಗೆ ಏನಾಗುತ್ತೆ ನಿರ್ದೇಶನ ಮಾಡಬೇಕು? ನಾನು ಸದ್ಯಕ್ಕೆ ಈಗ ಜಡೇಶ್ಗೆ ಸರೆಂಡರ್ ಆಗಿದ್ದೀನಿ. ಅಪ್ಪ ನನ್ನ ಚೆನ್ನಾಗಿ ಕೆಲಸ ಮಾಡಿಸ್ತಾ ಸತ್ಯಪ್ರಕಾಶ್ ಸರ್ಗೆ ಸೂರಜ್ ಅವರು ಶೂಟಿಂಗ್ ಕ್ಲಾಸಿನ ನಾನು ಮೋನಿಕಾ ತಂದೆ ಆಗಿರ್ತೀನಿ, ಕನ್ಯೆಗೆ ತಂದೆ ಆಗಿರ್ತೀನಿ. ನನ್ನಿಂದ ಒಂದಷ್ಟು ವಿಷಯಗಳಿರುತ್ತೆ, ಅದನ್ನು ಸ್ಕ್ರೀನ್ ಮೇಲೆ ಎಲ್ಲ ಹೇಳ್ತೀವಿ. ದಯಮಾಡಿ ತಾವು ಬನ್ನಿ, ಆಗುತ್ತೆ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ತೋರಿಸ್ತೀನಿ. ಸೆಕೆಂಡ್ ಇಯರ್ ಶುರುವಾಗಿದೆ. ಸೊ ಒಂದು ಕ್ಯಾರೆಕ್ಟರ್ ಮೇಲೆ ಹಿಡ್ತಾ ಇರಬೇಕು, ಈ ಥರದೇ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನೀವು ಡಿಸಿಷನ್ ತಗೊಂಡು ನೀವಂತೂ ಬಂತು. ಈಗ ನೀವಂತ ಪ್ರೊಡಕ್ಷನ್ ಬಂತು, ಅದು ಗೊತ್ತಾಗಿಲ್ಲ, ಅದು ರಿವೀಲ್ ಆಗಿದೆ. ಅದಾದಮೇಲೆ ಈ ಕ್ಯಾರೆಕ್ಟರಲ್ಲಿ ಎಷ್ಟು ಹಿಡಿತಾ ಇರುತ್ತೆ, ಜೊತೆಗೆ ನಿಮ್ಮ ಪ್ರಿಪರೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ? ಜಡೇಶ್ ಅವರು ಮಾಡ್ಕೊಂಡಿರೋ ವಿಷಯನೇ ತುಂಬ ಗಂಭೀರವಾಗಿರುತ್ತೆ ಕೆಲವು ಜಾತಿಯಲ್ಲಿ. ಅಂದರೆ ನಾನೇನು ಕೂತೀನಿ ಅವರಿಗೆಲ್ಲ ಆದರೆ ನೋಡೋಕ್ಕಾಗಲ್ಲ ಸ್ಕ್ರೀನ್ಗೆ. ಡಿಫ್ರೆನ್ಸ್ ಅಂದರೆ ಜಡೇಶ್ ಅದಕ್ಕೆ ವಿಶೇಷ. ನನಗೆ ಒಂದು ಮೂಲ ಇರ್ತಾರೆ ಕಥೆಗಳಲ್ಲಿ, ಅದು ತುಂಬ ಕಷ್ಟ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಪರ್ಫಾರ್ಮ್ ಮಾಡ್ತಾ ಬರಬೇಕು. ನನಗೆ ಆ ಪಾತ್ರ ಮಾಡೋಕ್ಕೆ ನನಗೆ ಒಂದು ಸೆಕೆಂಡ್ ಒಂದು ನಿಜವಾಗ್ಲೂ ಭಯ ಇದೆ. ಒಂದು 2 ದಿನ ಬೇಕಾದ್ರೆ ಪಿಕಪ್ ಆಗೋದು. ನಾನು ಹೇಳ್ತೀನಿ, ಚಿಕ್ಕದೆಲ್ಲ ನನ್ನ ಮಾನಸಿಕ ಇನ್ವಾಲ್ವ್ ಆಗಬೇಕು ಕ್ಯಾರೆಕ್ಟರ್. ಮೋನಿಕಾ ಹೆಸರು ರಿಟರ್ನ್ ಅಂತ ಬದಲಾಯಿಸಿದ್ದು ಯಾಕೆ? ನೀನು ಹೇಳ್ಬೇಕಮ್ಮ ಯಾಕೆ? ನಾನು ಮೋನಿಕಾ
ತಂಗಿ ಮೋನಿಶಾ. ತುಂಬ ಎಲ್ಲರಿಗೂ ಒಂದು ಕನ್ಫ್ಯೂಷನ್, ನನಗೆ ಮೋನಿಶಾ ಅಂತ ಕರೆಯೋರು, ಅವಳಿಗೆ ಮೋನಿಕಾ ಅಂತ ಕರೆಯೋರು. ನಾವು ನೋಡಿದ ಅಯ್ಯೋ ಇದನ್ನ ನಿನ್ನೆ ಹಾಕ್ತಾರೆ ನಮ್ಮ ವಿಡಿಯೋಗೆ ಆ ಥರ ಮಾತಾಡ್ಕೊಳ್ತಿದ್ವಿ. ಸರಿ, ಆ ಕನ್ಫ್ಯೂಷನ್ ಇರಬಾರ್ದು, ಒಂದು ಕ್ಲಿಯರ್ ಆಗಿರಲಿ ಅಂತ ಹೇಳಿ ನಾವು ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ. ವಿಜಯ್ ಸರ್, ಈ ಗೆಟಪ್ ಇದೇ ಥರ ಇರುತ್ತೆ ಸಿನಿಮಾದಲ್ಲಿ? ಇಲ್ಲ ಅಂತಾರೆ. ಹಿಂಗೆ ಇರಬೇಡಿ ಸರ್, ಏನಂದರೆ ನೀವು ಅಣ್ಣ ತಂಗಿ ಥರ ಕಾಣಿಸ್ತೀರಿ. ಇಲ್ಲ, ಆ್ಯಕ್ಚುಲಿ ಆ ಗೆಟಪ್ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು. ಶೂಟಿಂಗ್ ಶುರು ಮಾಡಿದ ತಕ್ಷಣ ಆ ಗೆಟಪ್ಪಲ್ಲಿ ಇರ್ತೀನಿ ನಾನು. ಚೇಂಜ್ ಮಾಡ್ತೀನಿ ಸರ್, ಲುಕ್ ಚೇಂಜ್ ಮಾಡ್ತೀನಿ. ಬಂದಿರುವಂಥ ಎಲ್ಲ ಸಿನಿಮಾದ ಹಿರಿಯರೆಲ್ಲ ಹಿಂದೆಗಡೆ ಕುತ್ಕೊಂಡಿದ್ದೀರಾ, ಮಾತಾಡ್ತಾ ಇದ್ದೀರಾ, ಎಲ್ಲ ಮುಗಿಲಿ ಅಂತ ನಾವು ನೋಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ತಂಡದ ಮೇಲಿರಲಿ.